ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ರಿನ್ಯೂವಬಲ್ ಎನರ್ಜಿ 20EE53IT ಸಬ್ಜೆಕ್ಟ್ನ ವೀಕ್ 6, 7 and 8 ನ ಕ್ವಶನ್ ಬ್ಯಾಂಕ್ ನೋಡೋಣ. ಸೊ ಈ ಒಂದು ವೀಕ್ 6, 7, 8 ಕ್ವಶನ್ ಪೇಪರ್ ನಲ್ಲಿ ಸೆಕ್ಷನ್ 3 ಕವರ್ ಆಗ್ತಾ ಇದೆ. ಸೊ ಫಸ್ಟ್ ಕ್ವಶನ್ ನೋಡೋದಾದ್ರೆ, ಎ ಕಂಪನಿ ಹ್ಯಾಸ್ ಗಾಟ್ O&M ವರ್ಕ್ for a PV project. What are the different standard operating procedures they will have to follow? O&M ಅಂತ ಹೇಳಿದ್ರೆ operation and maintenance work. So company has got operation and maintenance work for solar PV project. So ಯಾವ ತರದ different SOP standard operating procedures they will have to follow. Usually ಈಗ ಯಾವುದೋ ಒಂದು ಸೋಲಾರ್ PV ಪ್ರಾಜೆಕ್ಟ್ ಅಂತ ಹೇಳಿದ್ರೆ routine based monthly ಅಥವಾ 3 months 6 months ಅಥವಾ 1 yearಗೆ ಮೇಂಟೆನೆನ್ಸ್ ವರ್ಕ್ ಹ್ಯಾಸ್ ಟು ಬಿ ಫಾಲೋ. ಸೊ ಅದ್ರಲ್ಲಿ ಯಾವ್ದಾವ್ದು ಯಾವ ರೀತಿಲಿ ಯೂಶುವಲ್ ಆಗಿ ಇರುತ್ತೆ ಅನ್ನೋದು. ಸೊ ದ ಫಸ್ಟ್ ಥಿಂಗ್ ಇಸ್ ಟೈಮ್ಲಿ ಅಂಡ್ ರೆಗ್ಯುಲರ್ ಕ್ಲೀನಿಂಗ್ ಆಫ್ ಸೋಲಾರ್ ಸೆಲ್ಸ್ ಇಸ್ ದ ಫಸ್ಟ್ ಥಿಂಗ್. ಏನು ಸೋಲಾರ್ ಪ್ಯಾನಲ್ಸ್ ಗಳಿರುತ್ತೆ ಅದನ್ನ ಟೈಮ್ಲಿ ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ತಾ ಬಂದ್ರೆ ಅದರ ಎಫಿಷಿಯನ್ಸಿ, ಅದು ಸೋಲಾರ್ ಎನರ್ಜಿನ ಕ್ಯಾಪ್ಚರ್ ಮಾಡೋ ಒಂದು ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಸೊ ದಟ್ ಎನರ್ಜಿ ಕ್ಯಾನ್ ಬಿ generated like better. So and regular maintenance of all thermal based components ಅಂತ ಹೇಳಿದ್ರೆ, ಸೊ ಯೂಶುವಲಿ ಈಗ ಒಂದು ನಾವು ಮೊಬೈಲ್ ನ ಚಾರ್ಜ್ ಹಾಕಿದ್ರೆ ಇದರ ಅಡಾಪ್ಟರ್ ಅಥವಾ ಮೊಬೈಲ್ ಹೀಟ್ ಆಗೋ ಚಾರ್ಜ್ ಆ ತರ ಒಂದು ಕೆಲವೊಂದು ಡಿವೈಸಸ್ ಏನು ಸೋಲಾರ್ ಇನ್ಸ್ಟಾಲೇಷನ್ ಅಲ್ಲಿ ಕನೆಕ್ಟ್ ಆಗಿರುತ್ತೋ ಆ ತರ ಕೆಲವೊಂದು ಥರ್ಮಲ್ ಬೇಸ್ಡ್ ಕಾಂಪೋನೆಂಟ್ಸ್ ಗಳನ್ನ ರೆಗ್ಯುಲರ್ ಮೇಂಟೆನೆನ್ಸ್ ನೆಸೆಸಿಟಿ ಇರುತ್ತೆ. And servicing of high tension side equipments on annual basis ಅಂದ್ರೆ ಇಯರ್ಲಿ ಒಂದ್ಸಲ ಹೈ ಟೆನ್ಷನ್ ಅಂದ್ರೆ ಹೈ ವೋಲ್ಟೇಜ್ ಸೈಡ್ ಇರುವಂತಹ ಇಕ್ವಿಪ್ಮೆಂಟ್ಸ್ ಗಳನ್ನ ಸರ್ವಿಸ್ ಮಾಡ್ಬೇಕಾಗತ್ತೆ, ಚೆಕ್ ಮಾಡ್ಬೇಕಾಗತ್ತೆ, ಮೇಂಟೈನ್ ಮಾಡ್ಬೇಕಾಗತ್ತೆ. ಅಂಡ್ ಟೆಸ್ಟಿಂಗ್ ಅಂಡ್ ಅಪ್ಕೀಪ್ ಆಫ್ ಸರ್ಕ್ಯೂಟ್ಸ್. ಸೊ ಎವ್ರಿ ಸರ್ಕ್ಯೂಟ್ಸ್ ಏನು ಪ್ರತಿಯೊಂದು ವೈರಿಂಗ್ ಏನಾಗಿದೆ ಅಷ್ಟು ಒಂದು ಕೇಬಲ್ಗಳನ್ನ ಯೂಶುವಲ್ ಆಗಿ ಇನ್ ರೊಟೀನ್ ಬೇಸ್ಡ್ ಅಲ್ಲಿ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಟ್ರೇಸಿಂಗ್ ಆಫ್ IV ಕರ್ವ್ಸ್ ಅಂತ ಹೇಳಿದ್ರೆ ಏನು ಪವರ್ ಜನರೇಟ್ ಆಗ್ತಿದೆ ಸೋಲಾರ್ ಪ್ಯಾನಲ್ಸ್ ಗಳಿಂದ, ಲೈಕ್ ಇನ್ವರ್ಟರ್ ಆಗ್ಬಿಟ್ಟು ಕನ್ವರ್ಷನ್ ಆಗಿ DC to AC ಕನ್ವರ್ಟ್ ಆಗ್ಬಿಟ್ಟು ಲೋಡ್ ನ ಏನು ಸಪ್ಲೈ ಮಾಡ್ತಾ ಇದೆ ಆ ಒಂದು IV ಕರ್ವ್ ಪ್ರಾಪರ್ ಆಗಿ ವರ್ಕ್ ಆಗ್ತಿದೆಯಾ ಎವ್ರಿ ಡೇ ಅನ್ನೋದು ಕೂಡ ಚೆಕ್ ಮಾಡಬೇಕು. ಅಂಡ್ ಮೆಜರ್ ಆಫ್ ಅರ್ತ್ ರೆಸಿಸ್ಟೆನ್ಸ್ ವ್ಯಾಲ್ಯೂ, ಅರ್ಥಿಂಗ್ ರೆಸಿಸ್ಟೆನ್ಸ್ ಪ್ರಾಪರ್ ಆಗಿದೆಯಾ ಚೆಕ್ ಮಾಡಬೇಕು, ಬಿಕಾಸ್ ಇಟ್ ಶುಡ್ ನಾಟ್ ಅಫೆಕ್ಟ್ ಎನಿ ಅದರ್ ಡಿವೈಸಸ್. ಅಂಡ್ ರೆಟ್ರೋ ಕಮಿಷನಿಂಗ್ ಅಂದ್ರೆ ಫೈನ್ ಟ್ಯೂನಿಂಗ್, ಏನ್ ಕಮಿಷನಿಂಗ್ ಆದ್ಮೇಲೆ ಏನಾಗ ವಿ ನೀಡ್ ಟು ಚೆಕ್ ವೆದರ್ ದ ಸೋಲಾರ್ ಪ್ಯಾನಲ್ಸ್ ನಮ್ಮ ಎಕ್ಸ್ಪೆಕ್ಟೆಡ್ ಎವ್ರಿ ಡೇ ಒಂದು ಡಿಮ್ಯಾಂಡ್ ಅನ್ನ ಲೈಕ್ ಅದು ಫಾಲೋ ಮಾಡ್ತಾ ಇದೆಯಾ ಅಥವಾ ಎವ್ರಿ ಡೇ ಡಿಮ್ಯಾಂಡ್ ಅನ್ನ ಅದು ಕರೆಕ್ಟ್ ಆಗಿ ಜನರೇಟ್ ಆಗ್ತಾ ಇದೆಯಾ ಅಲ್ವಾ ಅನ್ನೋದು ಚೆಕ್ ಮಾಡ್ಬೇಕಾಗುತ್ತೆ. ಮ್ಯಾನೇಜ್ಮೆಂಟ್ ಆಫ್ ವಾರಂಟೀಸ್, ಏನ್ ಕೆಲವೊಂದು ಐಟಮ್ಸ್ ಗಳಿಗೆ ಏನು ವಾರಂಟೀಸ್ ಕೊಡ್ತಾರೆ ಅದನ್ನ ಚೆಕ್ ಮಾಡ್ಬೇಕಾಗತ್ತೆ. ಅಂಡ್ ಸಿಸ್ಟಮ್ ಚೆಕ್ಸ್ ಪರ್ಟೈನಿಂಗ್ ಟು ಡಾಟಾ ಅಕ್ವಿಸಿಷನ್, ಪ್ರಾಪರ್ ಆಗಿ ಏನ್ ಎವ್ರಿ ಡೇ ಏನ್ ಎನರ್ಜಿ ಜನರೇಟ್ ಆಗ್ತಾ ಇದೆ, ಎಷ್ಟು ಲಾಸ್ ಆಗ್ತಾ ಇದೆ, ಎಷ್ಟು ಎನರ್ಜಿನ ನಾವು ಗ್ರಿಡ್ ಗೆ ಇಂಜೆಕ್ಟ್ ಮಾಡ್ತಿದೀವಿ ಅಥವಾ ಆಫ್ ಗ್ರಿಡ್ ಅಂತ ಹೇಳಿದ್ರೆ ಎಷ್ಟು ಎನರ್ಜಿನ ನಾವು ಕನ್ಸ್ಯೂಮ್ ಮಾಡ್ಕೊಳ್ತಾ ಇದೀವಿ ಅನ್ನೋದು ಎವ್ರಿ ಡೇ ಡಾಟಾನ ಅಕ್ವಿಸಿಷನ್ ಅಂತ ಹೇಳಿದ್ರೆ ಎವ್ರಿ ಡೇ ಡಾಟಾ ರೆಕಾರ್ಡ್ ಆಗ್ತಾ ಇದೆಯಾ ಅನ್ನೋದು ಚೆಕ್ ಮಾಡ್ಬೇಕು. ದಿಸ್ ಆರ್ ಆಲ್ ಕಮ್ ಅಂಡರ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ದೇ ವಿಲ್ ಹ್ಯಾವ್ ಟು ಫಾಲೋ ಇಟ್ ಎನಿ ಸೋಲಾರ್ PV ಪ್ರಾಜೆಕ್ಟ್. ಸೊ ಸೆಕೆಂಡ್ ಕ್ವಶನ್ ಬಂದ್ರೆ, ಫಾರ್ ಸೋಲಾರ್ ಪವರ್ ಪ್ಲಾಂಟ್ಸ್ ಕೆಪಾಸಿಟಿ 2 gigawatt, how will you optimize operation and maintenance process? Suggest any innovative method to increase cleaning cycle 24 to 365 days to increase the operational efficiency. 2 gigawatt ಅಂತ ಹೇಳಿದ್ರೆ slightly it is a bigger project. ಸೊ ಗಿಗಾವ್ಯಾಟ್ ಅಂತ ಹೇಳಿದ್ರೆ ಸೋ ಮೆನಿ ಸೋಲಾರ್ ಪ್ಯಾನಲ್ಸ್ ಇಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಸೊ ಅವ್ರು ಕೇಳ್ತಾ ಇರೋದು ಹೌ ವಿಲ್ ಯು ಆಪ್ಟಿಮೈಸ್ ದ ಆಪರೇಷನ್ ಅಂಡ್ ಮೇಂಟೆನೆನ್ಸ್. ಇದು ಪ್ರಾಪರ್ ಆಗಿ 2 gigawatt ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಎವ್ರಿ ಡೇ ಸೋಲಾರ್ ಎನರ್ಜಿನ ಎಷ್ಟು ನಾವು ಜನರೇಟ್ ಮಾಡಬೇಕು ಅಂತ ನಾವು ಅಂದ್ಕೊಳ್ತಾ ಇದೀವಿ, ಅದನ್ನ ನಾವು ಇನೋವೇಟಿವ್ ಮೆಥಡ್ ಅಲ್ಲಿ ಸ್ವಲ್ಪ ಎಫಿಷಿಯಂಟ್ ಆಗಿ ಮಾಡ್ಬೇಕು ಅಂದ್ರೆ ಯಾವ ತರ ಒಂದು ಕೆಲವೊಂದು ಸಜೆಷನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ದ ಟ್ರೆಡಿಷನಲ್ ಮೆಥಡ್ ಆಫ್ ಕ್ಲೀನಿಂಗ್ ಸೊಲ್ಯೂಷನ್ಸ್, ಮೇನ್ಲಿ ಕ್ಲೀನಿಂಗ್ ಮಾಡ್ಯೂಲ್ಸ್ ಕ್ಲೀನ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ಅದ್ರ ಮೇಲೆ ಧೂಳು ಕೂರೋದಾಗ್ಲಿ ಅಥವಾ ಡಸ್ಟ್ ಕೂರೋದಾಗ್ಲಿ ಅಂದ್ರೆ ಅದರ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ನಾವೇನು ಒಂದು ಸೋಲಾರ್ ಪ್ಯಾನಲ್ ನಾವ್ ಇಷ್ಟು ಎನರ್ಜಿ ಜನರೇಟ್ ಮಾಡಬಹುದು ಅಂತ ನಾವೇನ್ ಅನ್ಕೊಳ್ತೀವಿ, ಅಥವಾ 2 gigawatt ಇಂದ ಎವ್ರಿ ಡೇ ಲೈಕ್ 5 hours ಅಥವಾ 6 hours ಸೋಲಾರ್ ಪೀಕ್ ಅವರ್ಸ್ ಸೋಲಾರ್ ಇದೆ, ಸನ್ಶೈನ್ ಅವರ್ಸ್ ಇದೆ ಅಂತ ಹೇಳಿದ್ರೆ ನಾವು ವಿ ಎಕ್ಸ್ಪೆಕ್ಟ್
ಲೈಕ್ ಇಷ್ಟು ಯೂನಿಟ್ಸ್ ನಾವು ಇವತ್ತು ಜನರೇಟ್ ಮಾಡ್ಬೋದು ಅಂತ ಅನ್ಕೊಂಡಾಗ ಯಾವಾಗ ಅದು ಸಾಧ್ಯ ಆಗತ್ತೆ ಅಂದ್ರೆ ಸೋಲಾರ್ ಪ್ಯಾನಲ್ಸ್ ಗಳನ್ನ ಎವ್ರಿ ಡೇ ಕ್ಲೀನ್ ಮಾಡಿದಾಗ, ಅಂದ್ರೆ ಎವ್ರಿ ರೊಟೀನ್ ಬೇಸ್ ಅಲ್ಲಿ ನಾವು ಕ್ಲೀನ್ ಮಾಡಿದಾಗ, ಅದ್ರ ಮೇಲೆ ಡಸ್ಟ್ ಕೂದಲೇ ಇರುವಾಗ ಅದಕ್ಕೆ ನೀಟಾಗಿ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ಎನರ್ಜಿ ಜನರೇಟ್ ಮಾಡುತ್ತೆ, ಸೋಲಾರ್ ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡು. ಸೊ ವಾಟರ್ ಸ್ಕೇರ್ಸಿಟಿ ಏನು ಒಂದು ಮೈನ್ ಥಿಂಗ್ ಆಗಿ ನಮಗೆ ಕ್ಲೀನಿಂಗ್ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಇಸ್ ನೀರಿಂದ ಕ್ಲೀನ್ ಮಾಡೋದು ನಾವು ಅನ್ಕೊಳ್ತೀವಿ. ಸೊ ಅಲ್ಲಿ ನೀರಿಂದ ಕ್ಲೀನ್ ಮಾಡಬೇಕು, ವಾಟರ್ ವಿ ಯೂಸ್ ಟು ಕ್ಲೀನ್ ದಟ್, ಜೊತೆಗೆ ಅದರ ಲೇಬರ್ ಚಾರ್ಜ್ ಇರ್ಬೋದು, ಅಥವಾ ಅದು ತುಂಬಾ ದೊಡ್ಡ ಸೈಟ್ ಆಗಿರ್ಬೋದು, ಅಥವಾ ಮೇ ಬಿ ತುಂಬಾ ರಿಮೋಟ್ ಪ್ಲೇಸ್ ಅಲ್ಲಿ ಇರ್ಬೋದು. ಅಂತ ಒಂದು ಕೇಸಸ್ ಅಲ್ಲಿ ವಿ ಡೂ ಲೈಕ್ ಸುಮಾರು ಡಿಫಿಕಲ್ಟೀಸ್ ಬರುವಂತ ಚಾನ್ಸಸ್ ಇರುತ್ತೆ. ಅಂತ ಒಂದು ಕೇಸಲ್ಲಿ ಏನಾಗುತ್ತೆ, ಕಾಸ್ಟ್ ಎಫೆಕ್ಟಿವ್ ಮೆಥಡ್ ಅನ್ನ ನಾವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಈ ಕಡೆ ಲೇಬರ್ನ ಕರ್ಕೊಬಂದು ಕ್ಲೀನ್ ಮಾಡಿಸೋದಾಗಿರ್ಬೋದು, ಅಲ್ಲಿ ಮೇ ಬಿ ನೀರ್ ಇಲ್ದಲೇ ಇರ್ಬೋದು, ಅಂತ ಜಾಗದಲ್ಲಿ ಆ ನೀರನ್ನ ಅಲ್ಲಿಗೆ ಸಪ್ಲೈ ಮಾಡೋದು ಇರ್ಬೋದು, ಅಥವಾ ಇಟ್ ಟೇಕ್ಸ್ ಮಚ್ ಟೈಮ್. ತುಂಬಾ ದೊಡ್ಡ ಸೋಲಾರ್ ಪ್ರಾಜೆಕ್ಟ್ ಆಗಿರೋದ್ರಿಂದ ತುಂಬಾ ಟೈಮ್ ತಗೊಳತ್ತೆ. ಸೊ ಅದರಿಂದ ಸ್ವಲ್ಪ ಮಟ್ಟಿಗೆ ನಾವು ಒಂದು ಸ್ವಲ್ಪ ಇನೋವೇಟಿವ್ ಮೆಥಡ್ ಯೂಸ್ ಮಾಡಬಹುದು, ಅಂದ್ರೆ ರೋಬೋಟಿಕ್ ಕ್ಲೀನಿಂಗ್ ನ ನಾವು ಸೊಲ್ಯೂಷನ್ ತಗೋಬಹುದು. ಸೊ ನಾರ್ಮಲಿ ರೋಬೋಟಿಕ್ ಕ್ಲೀನಿಂಗ್ ಅಂತ ಹೇಳಿದ್ರೆ ಪ್ರತಿಯೊಂದು ಪ್ಯಾನಲ್ಸ್ ಗಳಿಗೂ ಒಂದು ನೀಟಾಗಿ ಒಂದು ಮೆಷಿನ್ ಅನ್ನ ಫಿಕ್ಸ್ ಮಾಡ್ಬಿಟ್ಟು ಅಲ್ಲಿ ಯಾವುದೇ ತರದ ನೀರನ್ನ ಯೂಸ್ ಮಾಡ್ದಲೆ ಅದಕ್ಕೆ ಒಂದು ಟೈಮ್ ಡಿಲೇ ಅಥವಾ ಒಂದು ಟೈಮ್ ಫಿಕ್ಸ್ ಮಾಡ್ಬಿಟ್ಟು ಕಾಸ್ಟ್ ಎಫೆಕ್ಟಿವ್ ಆಗಿ ಅದನ್ನ ಕ್ಲೀನ್ ಮಾಡಬಹುದು. ಅಂದ್ರೆ ಇಲ್ಲಿ ಲೇಬರ್ ಚಾರ್ಜ್ ಉಳಿಯುತ್ತೆ, ವಾಟರ್ ಚಾರ್ಜ್ ಉಳಿಯುತ್ತೆ, ವಾಟರ್ ಸಪ್ಲೈ ಚಾರ್ಜ್ ಉಳಿಯುತ್ತೆ, ಹಾಗೇನೆ ಅದು ಟೈಮ್ ಕೂಡ ಉಳಿಯುತ್ತೆ. ಸೊ ವಿ ಕ್ಯಾನ್ ಬೈ ದ ಸೋಲಾರ್ ಕ್ಲೀನಿಂಗ್ ಕ್ಯಾನ್ ಮ್ಯಾಕ್ಸಿಮೈಸ್ ದ ಎನರ್ಜಿ ಈಲ್ಡ್. ಎನರ್ಜಿ ಈಲ್ಡ್ ಅಂದ್ರೆ ಅದರಿಂದ ಆ ಸೋಲಾರ್ ಪ್ಯಾನಲ್ಸ್ ಅಥವಾ ಆ ಒಂದು ಪ್ರಾಜೆಕ್ಟ್ ಇಂದ ಎನರ್ಜಿನ ನಾವು ಜನರೇಟ್ ಮಾಡುವಂತಹ ಒಂದು ಪ್ರಾಸೆಸ್, ಅಂದ್ರೆ ಆ ಪವರ್ ಎನರ್ಜಿ ವಿಲ್ ಬಿ more, so that energy yield and reduces the operation maintenance cost of the solar project. This is a one innovative method, to cost effective method to increase the energy yield. And discuss the precautions to be taken to increase the lifespan of battery. To increase the lifespan of battery, ಇವಾಗ ಏನೇ ಒಂದು ಸೋಲಾರ್ ಪ್ರಾಜೆಕ್ಟ್ ಅಂತ ನಾವು ತಗೊಂಡ್ರೆ ಇಟ್ ಇಸ್ 25 years ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ. ಬಟ್ ನಾವು ಆ ಒಂದು ಸೋಲಾರ್ ಪ್ರಾಜೆಕ್ಟ್ ಅಲ್ಲಿ ನಾವು ಕನೆಕ್ಟ್ ವಿತ್ ಬ್ಯಾಕಪ್ ಅಂತ ಹೇಳಿದಾಗ ಏನು ಬ್ಯಾಟ್ರಿ ನಾವು ಕನೆಕ್ಟ್ ಮಾಡ್ತೀವೋ ಬ್ಯಾಟ್ರಿ ವಿಲ್ ನಾಟ್ ಲಿವ್ ಲಾಂಗ್. ಸೊ ಅದರ ಒಂದು ಯೂಶುವಲ್ ಆಗಿ ಲೈಫ್ ಸ್ಪ್ಯಾನ್ ಅಂತ ತಗೊಂಡು ನಾವು 5 to 8 years ಅಷ್ಟೇ ಇರುತ್ತೆ ಬ್ಯಾಟ್ರೀಸ್. ಸೊ ಅದರಲ್ಲಿ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಕೆಲವೊಂದು ಪ್ರಿಕಾಷನರಿ ಮೆಷರ್ಸ್ ನಾವು ತಗೊಂಡಾಗ ವಿಲ್ ಇನ್ಕ್ರೀಸ್ ದಟ್ ಬ್ಯಾಟ್ರಿ ಆಫ್ ದ ಲೈಫ್ ಸ್ಪ್ಯಾನ್. ಯಾವ ತರ? ಸೊ ಡು ನಾಟ್ ಅಲೌ ದ ಬ್ಯಾಟ್ರಿ ಟು ಸ್ಟ್ಯಾಂಡ್ ಐಡಲ್ ಫಾರ್ ಲಾಂಗ್ ಟೈಮ್. ಅಂದ್ರೆ ದಿಸ್ ಮೇ ಕಾಸ್ ದ ಇನ್ಆಕ್ಟಿವ್ ಇನ್ ದ ಬ್ಯಾಟ್ರಿ ಸೆಲ್ಸ್. ಸುಮ್ಮನೆ ಬ್ಯಾಟ್ರಿ ಯಾವುದೇ ಒಂದು ಲೋಡ್ಗೆ ಕನೆಕ್ಟ್ ಮಾಡ್ದಲೆ ಅಥವಾ ಚಾರ್ಜ್ ಮಾಡ್ದಲೆ ನಾವು ಹಾಗೆ ಬ್ಯಾಟ್ರಿ ಇಟ್ರೆ ಏನಾಗುತ್ತೆ, ಐಡಲ್ ಆಗಿ ಇಟ್ಟಾಗ ಏನಾಗುತ್ತೆ, ಆ ಒಂದು ಬ್ಯಾಟ್ರಿ ಲೈಫ್ ನ ಅದರಲ್ಲಿ ಇರುವಂತಹ ಎಲೆಕ್ಟ್ರೋಲೈಟ್ ಅನ್ನ ಒಂದು ಕೆಪಾಸಿಟಿನ ಕಳ್ಕೊಳ್ಳುತ್ತೆ. ಸೊ ಡು ನಾಟ್ ಚಾರ್ಜ್ ದ ಬ್ಯಾಟ್ರಿ ವಿತ್ ವೆರಿ ಹೈ ರೇಟ್ ಆಫ್ ದ ಕರೆಂಟ್. ಇವಾಗ ಯೂಶಲಿ ಬ್ಯಾಟ್ರಿನ ನಾವು ಚಾರ್ಜ್ ಮಾಡಬಹುದು, ಅದ್ರ ಕೆಪಾಸಿಟಿ ಇದೆ ಅಂದ ತಕ್ಷಣ ಎಷ್ಟು ಬೇಕಷ್ಟು ಕರೆಂಟ್ ರೇಟಿಂಗ್ ಅಲ್ಲಿ ನಾವು ಅದನ್ನ ಚಾರ್ಜ್ ಮಾಡೋದಕ್ಕೆ ಬರಲ್ಲ. ರೆಗ್ಯುಲರ್ ಆಗಿ ಒಂದು ಕಾನ್ಸ್ಟೆಂಟ್ ಕರೆಂಟ್ ರೇಟ್ ಅಲ್ಲಿ ಅದರಲ್ಲಿ ಒಂದು ಲೈಫ್ ಸ್ಪ್ಯಾನ್ ಅಲ್ಲಿ ಡಿಸ್ಚಾರ್ಜಿಂಗ್ ಚಾರ್ಜಿಂಗ್ ಕರೆಂಟ್ ರೇಟಿಂಗ್ ಅಲ್ಲಿ ನಾವು ಮಾಡಿದಾಗ ಇಟ್ ವಿಲ್ ಲೈಕ್ ಸ್ಟೇ ಫಾರ್ ಮೋರ್ ಟೈಮ್. ಅಂಡ್ ಆಫ್ಟರ್ ಎವ್ರಿ ಕಂಪ್ಲೀಟ್ ಆಫ್ ಡಿಸ್ಚಾರ್ಜ್, ಒಂದು ಸರಿ ಕಂಪ್ಲೀಟ್ ಡಿಸ್ಚಾರ್ಜ್ ಆಯ್ತು ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಇಮಿಡಿಯೇಟ್ಲಿ ಚಾರ್ಜ್ ಬಿಫೋರ್ ರಿಟರ್ನಿಂಗ್. ಅಂದ್ರೆ ಯೂಶುವಲ್ ಆಗಿ ನಾವು ಡೆಪ್ತ್ ಆಫ್ ಡಿಸ್ಚಾರ್ಜ್ ನಾವು ಬ್ಯಾಟ್ರೀಸ್ ನ ಡಿಸೈನ್ ಮಾಡುವಾಗ ಡೆಪ್ತ್ ಆಫ್ ಡಿಸ್ಚಾರ್ಜ್ ಅಂತ ನಾವ್ ಏನ್ ತಗೊಳ್ತೀವಿ ಅಂತ ಹೇಳಿದ್ರೆ ಓವರ್ ಡಿಸ್ಚಾರ್ಜಿಂಗ್ ಅಥವಾ ಓವರ್ ಚಾರ್ಜಿಂಗ್ ಮಾಡ್ದಲೇ ಇರೋದು. ಸೊ ಅಂದ್ರೆ ಈಗ 100% ಬ್ಯಾಟ್ರಿ ಅದು ಚಾರ್ಜ್ ಆಗಿದೆ ಅಂತ ಹೇಳಿದ್ಮೇಲೆ ನಾವು ಕಂಪ್ಲೀಟ್ 100% ಕೂಡ ಅದರಿಂದ ಒಂದು ಚಾರ್ಜ್ ನಾವು ಡಿಸ್ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅದಕ್ಕೊಂದು 70% ಡೆಪ್ತ್ ಆಫ್ ಡಿಸ್ಚಾರ್ಜ್ ಅಂತ ಹೇಳಿದ್ರೆ ಒಂದು 30% ನಾವು ಅದ್ರಲ್ಲಿ ಬಿಡ್ಬೇಕಾಗತ್ತೆ. ಅಥವಾ ಓವರ್ ಚಾರ್ಜಿಂಗು ಕಂಪ್ಲೀಟ್ ಆಗಿ ತುಂಬಾ ಹೊತ್ತು ಚಾರ್ಜ್ ಮಾಡೋದು ಕೂಡ ಅದಕ್ಕೆ ಒಂದು ಅಪಾಯನೇ ಯಾವತ್ತಿದ್ರು. ಸೊ ಇಟ್ ಶುಡ್ ನಾಟ್ ಬಿ ಓವರ್ ಚಾರ್ಜಿಂಗ್ ಅಥವಾ ಡಿಸ್ಚಾರ್ಜ್ ಆದ ತಕ್ಷಣ ಅದನ್ನ ಚಾರ್ಜಿಂಗ್ ಹಾಕೋದಾಗ್ಲಿ, ಆ ಒಂದು ರೆಗ್ಯುಲರ್ ಮೇಂಟೆನೆನ್ಸ್ ಇಟ್ಕೊಂಡಾಗ ಯಾವುದೇ ಬ್ಯಾಟ್ರಿ ಅದು ಕೂಡ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ. ಸೊ ಡ್ಯೂರಿಂಗ್ ದ ಚಾರ್ಜಿಂಗ್ ಆಫ್ ದ ಬ್ಯಾಟರಿ ಕಂಟಿನ್ಯೂಸ್ ಮಾನಿಟರಿಂಗ್ ಇಸ್ ರಿಕ್ವೈರ್ಡ್. ಸೊ ಇಫ್ ಗೇಜಿಂಗ್ ಸ್ಟಾರ್ಟ್ಸ್ ಟೆಂಪರೇಚರ್ ರೀಚಸ್, ಅಂದ್ರೆ ಅದು ಹೀಟ್ ಆಯ್ತು ಅಂತ ಹೇಳಿದಾಗ we have to reduce the charging rate, and after reducing the charging rate temperature is still approaching the limit indicates a completion of charging. It shows that like while charging the batteries we need to monitor
regularly. This and the battery should be refilled with the fresh electrolyte. This is the main thing. ಈಗ ಬ್ಯಾಟ್ರಿ ಮೇಂಟೆನೆನ್ಸ್ ಅಂತ ಬಂದಾಗ ದಿಸ್ ಇಸ್ ಅ ಪಾರ್ಟ್ ಆಫ್ ದಟ್ ಎಲೆಕ್ಟ್ರೋಲೈಟ್ ಒನ್ಸ್ ಇನ್ 3 years ನಾವು ಚೇಂಜ್ ಮಾಡ್ಬೇಕಾಗ್ತೈತೆ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಫಾರ್ ದ ಪ್ರಾಪರ್ ಆಪರೇಟಿಂಗ್ ಕಂಡೀಷನ್ ನಾವು ಚೇಂಜ್ ಮಾಡಿದಾಗ ಬ್ಯಾಟ್ರೀಸ್ ತುಂಬಾ ದಿನಗಳವರೆಗೆ ನಾವು ಯೂಸ್ ಮಾಡಬಹುದು. And next question, company Y has installed solar PV system. Inverter is showing the following fault indications at customer's place. What are your inference and solution? ಕೆಲವೊಂದು ಇಂಡಿಕೇಶನ್ಸ್ ನ ಇನ್ವರ್ಟರ್ಸ್ ತೋರಿಸಿದಾಗ ನಾವ್ ಏನ್ ಮಾಡ್ಬೇಕು, ಏನ್ ಕಾರಣ ಅದು. ಸೊ ಕಂಟಿನ್ಯೂಸ್ ಅಲಾರಾಮ್ ಬ್ಲೇರಿಂಗ್, LCD shows incorrect mode, low backup capability, battery fails to charge, ಇನ್ವರ್ಟರ್ ಮೇಕ್ಸ್ ನಾಯ್ಸ್. ಈ ತರ ಒಂದು ಕೆಲವೊಂದು ಇಂಟರಪ್ಷನ್ಸ್ ನಾವು ಇನ್ವರ್ಟರ್ ಅಲ್ಲಿ ಕಂಡು ಬಂದ್ರೆ ನಾವು ಯಾಕೆ ಕಂಡು ಬಂದಿದೆ, ಏನ್ ಮಾಡ್ಬೇಕು, ವಾಟ್ ಇಸ್ ದ ಸೊಲ್ಯೂಷನ್ ಫಾರ್ ದಟ್ ಅನ್ನೋದು. ಸೊ ಇಫ್ ಆ ಇನ್ವರ್ಟರ್ ಕಂಟಿನ್ಯೂಸ್ಲಿ ಬ್ಲೇರಿಂಗ್ ಅಲಾರಾಮ್ ಅಂತ ಹೇಳಿದಾಗ ದಿಸ್ ಸಿಚುಯೇಷನ್ ಹ್ಯಾಪನ್ಸ್ ವೆನ್ ಅನ್ ಇನ್ವರ್ಟರ್ ಬೇರ್ಸ್ ಟೂ ಮಚ್ ಲೋಡ್ ಇನ್ವರ್ಟರ್ಗೆ ಕನೆಕ್ಟ್ ಆಗಿದೆ, AC ಲೋಡ್ ಅಂತ ನಾವೇನ್ ಹೇಳ್ತೀವಿ, ಕನ್ವರ್ಷನ್ ಆದ್ಮೇಲೆ ಆ ಒಂದು ಟೂ ಮಚ್ ಲೋಡ್ ಆದಾಗ the alarm starts blaring. Just for this solution, for this problem, solution is to disconnect all the devices that causes an extra burden. ಈಗ ಸಡನ್ ಆಗಿ ಹೈ ಲೋಡ್ ನಾವು ಕೊಡ್ತಾ ಇದೀವಿ ಅಂತ ಹೇಳಿದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಲೋಡ್ ಅನ್ನ ಕಡಿಮೆ ಮಾಡೋದು ದ ಫಸ್ಟ್ ಥಿಂಗ್. ಸೊ ಅನದರ್ ರೀಸನ್ ಮೇ ಬಿ ಅಲಾರಾಮ್ ಬ್ಲೇರಿಂಗ್ ಇಸ್ ದ ಟ್ರಬಲ್ ವಿತ್ ಇಟ್ಸ್ ಕೂಲಿಂಗ್ ದ ಫ್ಯಾನ್. ಮೇ ಬಿ ಅದರಲ್ಲಿ ಕನೆಕ್ಟ್ ಆಗಿರುವಂತಹ ಫ್ಯಾನ್ ಅನ್ನ ಕೂಲ್ ಮಾಡ್ಬೋದು, ಅಥವಾ ಫ್ಯಾನ್ ಸರಿಯಾಗಿ ವರ್ಕ್ ಆಗದಿಲ್ಲ ಇರ್ಬೋದು, ಅಥವಾ ಫ್ಯಾನ್ ಟೆಂಪರೇಚರ್ ಜಾಸ್ತಿ ಆಗಿರ್ಬೋದು. ಅಂತ ಒಂದು ಕೇಸಲ್ಲೂ ಕೂಡ ಇನ್ವರ್ಟರ್ ಅಲಾರಾಮು ಬ್ಲೇರಿಂಗ್ ಆಗುತ್ತೆ. ಅಂಡ್ ನೆಕ್ಸ್ಟ್ LCD ಶೋಸ್ ಇನ್ ಕರೆಕ್ಟ್ ಕೋರ್ಸ್. ಯೂಶುವಲಿ LCD ಏನಕ್ಕಿರುತ್ತೆ ಅಂತ ಹೇಳಿದ್ರೆ, ಎಷ್ಟು AC ಅಂದ್ರೆ DC ಇನ್ಪುಟ್ ಎಷ್ಟು ಬರ್ತಾ ಇದೆ, ಕನ್ವರ್ಷನ್ ಆದ್ಮೇಲೆ AC ಇನ್ಪುಟ್ ಎಷ್ಟು ಅಂದ್ರೆ AC ಔಟ್ಪುಟ್ ಎಷ್ಟು ಹೋಗ್ತಾ ಇದೆ, ಎಷ್ಟು ಫ್ರೀಕ್ವೆನ್ಸಿಲಿ ಹೋಗ್ತಾ ಇದೆ, ಎಷ್ಟು ವೋಲ್ಟೇಜ್ ಇದೆ, ಎಷ್ಟು ಕರೆಂಟ್ ಇದೆ, ಆ ಒಂದು ಕೆಲವೊಂದು LCD ನಾವು ನೋಡಬಹುದು. ಸೊ ಆ LCD ಅಲ್ಲೇ ಇನ್ಕರೆಕ್ಟ್ ಲೈಕ್ ಎರರ್ ಅಂತ ಬರೋದು, ಅಥವಾ ಇನ್ಯಾವುದೋ ಒಂದು ಎರರ್ ಕೋಡ್ ತೋರಿಸೋದು, ಆ ರೀತಿ ಮಾಡಿದಾಗ ಇಟ್ ಮೇ ಬಿ ಬಿಕಾಸ್ ಆಫ್ ಎಕ್ಸ್ಟರ್ನಲ್ ಇಶ್ಯೂ ಇರ್ಬೋದು ಅಥವಾ ಇಂಟರ್ನಲ್ ಇಶ್ಯೂಸ್ ಇರ್ಬೋದು. ಸೊ ಇಂಟರ್ನಲ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ರಿಲೇಟ್ ಟು ದ ಸರ್ಕ್ಯೂಟ್ಸ್. ಸೊ ಅಲ್ಲಿಗೆ ಏನು ಒಂದು ಇನ್ವರ್ಟರ್ ಇಂದ ಕನೆಕ್ಟ್ ಆಗಿದೆಯೋ AC ಸೈಡ್ ಅಥವಾ DC ಸೈಡ್, ಅಂದ್ರೆ DC ಸೈಡ್ ಅಂತ ಹೇಳಿದ್ರೆ ನಾವೇನಿಟ್ಟು ಸೋಲಾರ್ ಪ್ಯಾನಲ್ಸ್ ಗಳಿಂದ ಬಂದಿರುವಂತದ್ದು. AC ಸೈಡ್ ಅಂತ ಹೇಳಿದ್ರೆ ಯಾವ್ದು ಲೋಡ್ಗೆ ಕನೆಕ್ಟ್ ಆಗಿರುತ್ತೋ, ಸೊ ಆ ತರದ ಕೆಲವೊಂದು ವೈರಿಂಗ್ ಅಲ್ಲಿ ಏನಾದ್ರೂ ಪ್ರಾಪರ್ ಆಗಿರುವಂತಹ ಒಂದು ಡಾಟಾನ ಅದು ರೆಕಾರ್ಡ್ ಮಾಡ್ಕೊಳ್ತಾ ಇಲ್ಲ ಅನ್ನೋ ಕೇಸಲ್ಲಿ LCD ಶೋಸ್ ಇನ್ಕರೆಕ್ಟ್ ಕೋಡ್. ಅಂಡ್ ಬ್ಯಾಟ್ರಿ ಫೇಲ್ಸ್ ಟು ಚಾರ್ಜ್. ಇವಾಗ ಬ್ಯಾಟ್ರೀಸ್ ನ ಚಾರ್ಜ್ ಮಾಡಬೇಕು ನಾವು, ವಿತ್ ಬ್ಯಾಟ್ರಿ ಬ್ಯಾಕಪ್ ಅಂತ ಹೇಳಿದಾಗ ಐದರ್ ಮೇ ಬಿ ರೀಸನ್ ಆಫ್ ಡೆಡ್ ಬ್ಯಾಟ್ರಿ ಹಾಳಾಗಿರ್ಬೋದು, ಅಥವಾ ಅಲ್ಲಿರೋ ರೆಕ್ಟಿಫೈರ್ಸ್ ಏನ್ ಕನ್ವರ್ಟನ್ಸ್ ಅಂತ ನಾವ್ ಹೇಳ್ತೀವಿ ಅದು ಸುಟ್ಟು ಹೋಗಿರ್ಬೋದು, ಅಥವಾ ಫ್ಯೂಸೇ ಹೋಗಿರ್ಬೋದು, ಅಥವಾ ಮೇ ಬಿ ಸಮ್ ಮೈನರ್ ರೀಸನ್ ಲೈಕ್ ಲೂಸ್ ಕನೆಕ್ಷನ್ಸ್ ಇರ್ಬೋದು. ಇಂಥ ಒಂದು ಕೇಸಲ್ಲಿ ಬ್ಯಾಟ್ರಿ ಫೇಲ್ಸ್ ಅಂತ ತೋರಿಸುತ್ತೆ. ಸೊ ಇನ್ವರ್ಟರ್ ಮಾಸ್ಕ್ ನಾಯ್ಸ್. ಇನ್ವರ್ಟರ್ ಏನೋ ಜೋರಾಗಿ ನಾಯ್ಸ್ ಮಾಡ್ತಾ ಇದೆ. ಯೂಶುವಲ್ ಆಗಿ ಯಾವುದೇ ಇನ್ವರ್ಟರ್ ಸ್ವಲ್ಪ ಮಟ್ಟಿಗೆ ನಾಯ್ಸ್ ಇದ್ದೇ ಇರ್ತದೆ, ಬಿಕಾಸ್ ಅಲ್ಲಿ ರೆಕ್ಟಿಫೈರ್ಸ್ ಇರುತ್ತೆ, DC ಟು AC ಕನ್ವರ್ಷನ್ ಆಗ್ತಾ ಇರುತ್ತೆ, ಅದು ಲೋಡ್ ಬೇರ್ ಮಾಡ್ತಾ ಇರುತ್ತೆ ಅಂದಾಗ. ಸೊ ಯೂಶುವಲಿ ಇನ್ವರ್ಟರ್ಸ್ ಮೇಕ್ಸ್ ನಾಯ್ಸ್, ಬಟ್ ಇಟ್ ಗೆಟ್ಸ್ ಇನ್ಕ್ರೀಸ್ಡ್ ಯಾವಾಗ ಅದು ಜಾಸ್ತಿ ಆದಾಗ, when its fan collects a lot of dust and debris. To get the rid of this issue, we need to regularly operation maintenance ಮಾಡಿದಾಗ, ಕ್ಲೀನ್ ಮಾಡಿದಾಗ ಫ್ಯಾನು, we can reduce the noise. Okay, next question. Analyze and suggest the steps to be followed to maintain the batteries. ಇಲ್ಲಿ ಅಲ್ಲಿ ನಾವು ಏನ್ ನೋಡಿದ್ವಿ, ಪ್ರಿಕಾಷನರಿ ಲೈಫ್ ಸ್ಪ್ಯಾನ್ ನಾವು ಇನ್ಕ್ರೀಸ್ ಮಾಡ್ಬೇಕು, ಯಾವ ತರ ಪ್ರಿಕಾಷನ್ ತಗೋಬೇಕು ಅಂತ. ಇಲ್ಲಿ ಕೆಲವೊಂದು ಸ್ಟೆಪ್ಸ್ ಟು ಮೇಂಟೈನ್ ದ ಬ್ಯಾಟರೀಸ್ ಅಂತ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ವಿ ನೀಡ್ ಟು ಚೆಕ್ ದ ಬ್ಯಾಟರಿ ಸ್ಟೇಟ್ ಆಫ್ ಚಾರ್ಜ್. ಮೋಸ್ಟ್ ಬ್ಯಾಟರೀಸ್ ಹ್ಯಾವ್ ಎ ಸ್ಟೇಟ್ ಆಫ್ ಚಾರ್ಜ್ ಇಂಡಿಕೇಟರ್ ಆನ್ ದ ಟಾಪ್ ಆಫ್ ದ. ಇತ್ತೀಚೆಗೆ ಬರ್ತಾ ಇರೋ ಸೋಲಾರ್ ಬ್ಯಾಟರೀಸ್ ಆಗಿರ್ಬೋದು, ಅಥವಾ UPS ಗೆ ಕನೆಕ್ಟ್ ಮಾಡಿರೋ ಬ್ಯಾಟರೀಸ್ ಆಲ್ರೆಡಿ ದೇ ಕಮ್ ವಿತ್ ದ ಚಾರ್ಜ್ ಇಂಡಿಕೇಟರ್ಸ್ ಟಾಪ್ ಆಫ್ ದ ಬ್ಯಾಟರೀಸ್ ಅಲ್ಲಿ ಇರುತ್ತೆ. ಸೊ ಹವರ್ ಮೋರ್ ರಿಲಯಬಲ್ ವೇ ಟು ಚೆಕ್ ದ ಬ್ಯಾಟರೀಸ್ ವೋಲ್ಟ್ ಮೀಟರ್ ಟು ಡಿಟರ್ಮೈನ್ ದ ಸ್ಟೆಬಿಲೈಸ್ಡ್ ವೋಲ್ಟೇಜ್. ಎಷ್ಟು ವೋಲ್ಟೇಜ್ ಯೂಶುವಲ್ ಆಗಿ ಯಾವುದೇ ತರ ಬ್ಯಾಟರಿ ಅಂದ್ರೆ ಇಟ್ ಇಸ್ ಒನ್ ಸಿಸ್ಟಮ್ ವೋಲ್ಟೇಜ್ ಅಂತ ಇರುತ್ತೆ, ಇಟ್ ಹ್ಯಾಸ್ ಟು ಮೇಂಟೈನ್ ದಟ್ ವೋಲ್ಟೇಜ್. ಅಥವಾ ನಾವು ಹೈಡ್ರೋಮೀಟರ್ಸ್ ನ ಯೂಸ್ ಮಾಡ್ಬಿಟ್ಟು ಸ್ಟೇಟ್ ಆಫ್ ದ ಬ್ಯಾಟರೀಸ್ ಆ ಎಲೆಕ್ಟ್ರೋಲೈಟ್ ಒಳಗಡೆ ಹಾಕ್ಬಿಟ್ಟು ನಾವು ಚೆಕ್ ಮಾಡ್ತೀವಿ. ಸೊ a charged century battery will have stabilized the voltage about 12.5 volts and an SD battery reading above 1.2. ಈ ತರ ಒಂದು ಸ್ಟ್ಯಾಂಡರ್ಡ್ ಆಫ್ ದಟ್
ಬ್ಯಾಟ್ರೀಸ್ನ ಸ್ಟೇಟ್ ಆಫ್ ದ ಬ್ಯಾಟ್ರಿನ ಚೆಕ್ ಮಾಡುವಾಗ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಂಡ್ ಎನ್ಶ್ಯೂರ್ ದಟ್ ಬ್ಯಾಟ್ರಿ ಟಾಪ್ ಇಸ್ ಕ್ಲೀನ್. ಆಲ್ವೇಸ್ ಬ್ಯಾಟ್ರಿ ಮೇಲೆ ಯಾವುದೇ ತರಹದ ಡಸ್ಟ್ ಅಥವಾ ಲೈಕ್ ಇಟ್ ಶುಡ್ ನಾಟ್ ಯಾವ್ದಾದ್ರು ಒಂದು ಆಯಿಲ್ಗಳು ಅಥವಾ ಲೀಕೇಜ್ ಆಗ್ತಾ ಇರೋದು ಕಂಡು ಬಂದ್ರೆ ವಿ ನೀಡ್ ಟು ಟೇಕ್ ಕೇರ್ ದಟ್. ಸೊ ಎನ್ಶ್ಯೂರ್ ದಟ್ ಬ್ಯಾಟ್ರಿ ಟಾಪ್ ಇಸ್ ಕ್ಲೀನ್, ಡ್ರೈ, ಫ್ರೀ ಆಫ್ ಡರ್ಟ್ ಅಂಡ್ ಗ್ರಿಮ್. A dirty battery can discharge across the grim on top of the ಬ್ಯಾಟ್ರಿ ಗೇಜಿಂಗ್. ಇದರಿಂದ ಬ್ಯಾಟ್ರಿ ಕ್ಲೀನ್ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಹೀಟ್ ಏನು ಅಲ್ಲಿ ಫಾರ್ಮ್ ಆಗುತ್ತೆ, ಅದರಿಂದ ಮೇ ಬಿ ಇನ್ಫ್ಲಮೇಬಲ್ ಇರೋದ್ರಿಂದ ಫೈರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇನ್ಸ್ಪೆಕ್ಟ್ ದ ಟರ್ಮಿನಲ್ಸ್, ಸ್ಕ್ರೂಸ್, ಕ್ಲಾಂಪ್ಸ್, ಕೇಬಲ್ಸ್, ಬ್ರೇಕೇಜಸ್, ಡ್ಯಾಮೇಜಸ್ ಟು ಲೂಸ್ ದ ಕನೆಕ್ಷನ್ಸ್. ಅಂದ್ರೆ ಅಥವಾ ಟು ಲೂಸ್ ಅಂದ್ರೆ ಈಗೇನ್ ಟರ್ಮಿನಲ್ಸ್ ಕನೆಕ್ಟ್ ಆಗಿರುತ್ತೋ ಬ್ಯಾಟ್ರೀಸ್ಗೆ ಚಾರ್ಜ್ ಮಾಡುವಂತಹ ಟರ್ಮಿನಲ್ಸ್ ಅಥವಾ ಸ್ಕ್ರೂಸ್ ಇರ್ಬೋದು, ಅಥವಾ ಎಲೆಕ್ಟ್ರೋಲೈಟ್ಗೆ ಟೈಟ್ ಮಾಡಿರುವಂತಹ ಕ್ಲಾಂಪ್ಸ್ಗಳು ಇರ್ಬೋದು, ಆ ಥರದನ್ನೆಲ್ಲ ಅವಾಗ ನಾವು ಚೆಕ್ ಮಾಡಬೇಕಾಗುತ್ತೆ. ಇಟ್ ಶುಡ್ ಬಿ ಕ್ಲೀನ್, ಟೈಟ್ ಅಂಡ್ ಫ್ರೀ ಫ್ರಮ್ ಕೊರೋಷನ್. ಸೊ ಅಪ್ಲೈ ಥಿನ್ ಕೋಟಿಂಗ್ ಆಫ್ ಹೈ ಟೆಂಪರೇಚರ್ ಗ್ರೀಸ್ ಅಂತ ಹೇಳಿದ್ರೆ ಆ ಟೆಂಪರೇಚರ್ನ ಒಂದು ತಕ್ಕ ಮಟ್ಟಿಗೆ ಒಂದು ಸ್ಟೆಬಿಲೈಸ್ ಮಾಡೋದಕ್ಕೆ, ಕೂಲ್ ಆಗಿಡೋದಕ್ಕೆ ನಾವು ಗ್ರೀಸ್ ಯೂಸ್ ಮಾಡ್ತೀವಿ, ರೈಟ್? ಸೊ ಅಂಡ್ ದ ಕೇಬಲ್ ಕನೆಕ್ಷನ್ಸ್ ಫಾರ್ added protection. And inspect the battery case. Obvious signs, physical damage, ನಾರ್ಮಲ್ ಆಗಿ ಔಟರ್ಸ್ ಬಾಡಿ ಆಫ್ ದ ಬ್ಯಾಟ್ರೀಸ್ನ ಎಲ್ಲಾದ್ರೂ ಡ್ಯಾಮೇಜ್ ಆಗಿದೆಯೋ ಅಥವಾ ಯಾವ್ದು ಪೋರ್ಟ್ಸ್ಗಳು ಓಪನ್ ಆಗಿದೆಯಾ ಅಂತ ಅವಾಗ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ದಿಸ್ ಇಸ್ ಆಲ್ ದ ಮೇಂಟೆನೆನ್ಸ್ ಟು ಚೆಕ್ ಮೇಂಟೈನ್ ದ ಬ್ಯಾಟ್ರಿ. And suggest the next question. Suggest the safety precautions to be taken care of safety during the inspection maintenance. ಅಂದ್ರೆ ಇವಾಗ ಇಲ್ಲಿವರೆಗೂ ಹೇಗೆ ಮೇಂಟೆನೆನ್ಸ್ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಇಲ್ಲಿ ಮೇಂಟೆನೆನ್ಸ್ ಮಾಡುವಾಗ ಅಥವಾ ಇನ್ಸ್ಪೆಕ್ಟ್ ಮಾಡುವಾಗ ಯಾವ ತರದ ಸೇಫ್ಟಿ ಪ್ರಿಕಾಷನ್ಸ್ ವಿ ನೀಡ್ ಟು ಫಾಲೋ ಅನ್ನೋದು. ಸೊ ಬ್ಯಾಟ್ರಿ ಆಸಿಡ್ ಚೆಕ್ ಮಾಡುವಾಗ ಇಟ್ ಕ್ಯಾನ್ ಕಾಸ್ ಬರ್ನ್ಸ್. ಆಸಿಡ್ ಆಫ್ ಕೋರ್ಸ್. ಸೊ suitable hand, eye and face protection and protective clothing must be worn. ಫಸ್ಟ್ ಏಡ್ ಫಾರ್ ದ ಅಡ್ವೈಸ್ ಕಾಂಟ್ಯಾಕ್ಟ್ ಡಾಕ್ಟರ್ ಇಮಿಡಿಯೇಟ್ಲಿ. ಇನ್ ಕೇಸ್ ಏನಾದ್ರೂ ಒಂದು ಇದಾಯ್ತು, ಸ್ಮೆಲ್ ಬರ್ತಾ ಇದೆ ಅಥವಾ ನೀವೇನಾದ್ರೂ ಇನ್ಹೇಲ್ ಮಾಡಿದ್ದೀರಾ ಅಂತ ಹೇಳಿದಾಗ ವಿ ನೀಡ್ ಟು ಕಾಂಟ್ಯಾಕ್ಟ್ ಡಾಕ್ಟರ್ ಇಮಿಡಿಯೇಟ್ಲಿ. ಅಥವಾ ಐ ಇಚ್ಚಿಂಗ್ ಇತ್ತು ಅಥವಾ ಐಲಿಡ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಉರಿ ಬರ್ತಾ ಇದೆ ಅಂತ ಹೇಳಿದಾಗ ವಿ ನೀಡ್ ಟು ಕಾಂಟ್ಯಾಕ್ಟ್ ಡಾಕ್ಟರ್. ಅಂಡ್ ಆಸಿಡ್ ಸ್ಪಿಲ್ ರೆಸ್ಪಾನ್ಸ್ ಬಂತು ಹೇಳಿದ್ರೆ ಬಂಡ್ ಅಥವಾ ನ್ಯೂಟ್ರಲೈಸ್ ಸ್ಪಿಲ್ಸ್, ಸೋಡಾ ಆಶ್, ಅದರ್ ಸೂಟಬಲ್ ಆಲ್ಕಲೈಲ್ ಏನಾದ್ರು ಡಿಸ್ಪೋಸ್ ಆಯ್ತು ಅಂತ ಹೇಳಿದ್ರೆ ವಿ ನೀಡ್ ಟು ಟೇಕನ್ ಕೇರ್ ದಟ್. ಎಕ್ಸ್ಪ್ಲೋಡಿಂಗ್ ದ ಬ್ಯಾಟ್ರೀಸ್ ಜನರೇಟ್ ಎಕ್ಸ್ಪ್ಲೋಸಿವ್ ಗ್ಯಾಸಸ್ ಡ್ಯೂರಿಂಗ್ ದ ವೆಹಿಕಲ್ ಆಪರೇಷನ್ ಅಂಡ್ ವೆನ್ ಚಾರ್ಜ್ ಸಪರೇಟ್ಲಿ. ಫ್ಲೇಮ್ಸ್, ಸ್ಪಾರ್ಕ್ಸ್, ಬರ್ನಿಂಗ್, ಸಿಗರೇಟ್ ಅಥವಾ ಅದರ್ ಇಗ್ನಿಷನ್ ಸೋರ್ಸಸ್ ಮಸ್ಟ್ ಬಿ ಕೆಪ್ಟ್ ಅವೇ. ಅಥವಾ ಈ ತರದ್ದು ಬೆಂಕಿ ಹತ್ತೋ ಚಾನ್ಸಸ್ ಇರೋದ್ರಿಂದ ಸಿಗರೇಟ್ ಆಗಿರ್ಬೋದು ಅಥವಾ ಕೆಲವೊಂದು ಇಗ್ನಿಷನ್ಸ್ ಆಗಿರ್ಬೋದು, ಸ್ಪಾರ್ಕ್ಸ್, ಬರ್ನಿಂಗ್, ಆ ರೀತಿ ವಿ ನೀಡ್ ಟು ಕೀಪ್ ಇಟ್ ಅವೇ. ಸೊ ವರ್ಕಿಂಗ್ ವಿತ್ ದ ಮೆಟಾಲಿಕ್ ಟೂಲ್ಸ್, ಕಂಡಕ್ಟರ್ಸ್ ಟು ಪ್ರಿವೆಂಟ್ ದ ಶಾರ್ಟ್ ಸರ್ಕ್ಯೂಟ್ ಅಂಡ್ ಸ್ಪಾರ್ಕ್ಸ್. ಆಲ್ವೇಸ್ ವೇರ್ ಐ ಪ್ರೊಟೆಕ್ಷನ್ ಅಂಡ್ ವೆನ್ ವರ್ಕಿಂಗ್ ವಿತ್ ದ ನಿಯರ್. ಇಲ್ಲಿ ಕೆಲಸ ಮಾಡುವಾಗ ಅಥವಾ ಮೇಂಟೈನ್ ಮಾಡುವಾಗ ಐ ಪ್ರೊಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. And next question is discuss the main objectives of using SCADA. SCADA the main ಆಬ್ಜೆಕ್ಟಿವ್ ಏನು, ವಾಟ್ ಇಸ್ ದ ಫಂಕ್ಷನ್ ಅಂದ್ರೆ ಯಾವುದಕ್ಕೆ ನಾವು ಯಾವ ಒಂದು ಪರ್ಪಸ್ಗೆ ನಾವು ಸ್ಕ್ಯಾಡಾ ಯೂಸ್ ಮಾಡ್ತೀವಿ, ವೈ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಸ್ಕ್ಯಾಡಾ, ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ ಆ ರೀತಿದು. ಸೊ ಫಸ್ಟ್ ಥಿಂಗ್ ಇಸ್ ಮಾನಿಟರಿಂಗ್. ಸೊ ಇಟ್ ಮಾನಿಟರ್ಸ್, ಸ್ಕ್ಯಾಡಾ ಮಾನಿಟರ್ಸ್ 24/7 365 days ಕಂಟಿನ್ಯೂಸ್ ಮಾನಿಟರಿಂಗ್ ಇರುತ್ತೆ. ಅದಕ್ಕೆ ಪರ್ಸನ್ಸ್ಗಳೇನು ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳುವಂತ ನೆಸೆಸಿಟಿ ಇದೆ ಇಲ್ಲ. ಲೈಕ್ ಅದು ಆನ್ ಅಲ್ಲಿ ಇತ್ತು ಸ್ಕ್ಯಾಡಾ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಮಾನಿಟರಿಂಗ್ ಈಚ್ 24 hours 7 bars. Each time, each second, it monitors voltage, current, all the variables, parameters, and measures all the variables. And data acquisition, it records continuous data. ಎಷ್ಟು ವೋಲ್ಟೇಜ್ ಹೋಗ್ತಾ ಇದೆ, ಯಾವ ಸ್ಟೇಷನ್ಸ್ಗಳಿಗೆ ಎಷ್ಟೆಷ್ಟು. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಜನರೇಟಿಂಗ್ ಸ್ಟೇಷನ್ ಅಲ್ಲಿ ಸ್ಕ್ಯಾಡಾ ಇತ್ತು ಅಂತ ಹೇಳಿದ್ರೆ ಆ ಜನರೇಟಿಂಗ್ ಸ್ಟೇಷನ್ ಅಲ್ಲಿ ಪವರ್ ಎಷ್ಟು ಜನರೇಟ್ ಆಗ್ತಿರದೆ, ಯಾವ ರಿಸೀವಿಂಗ್ ಸ್ಟೇಷನ್ಗೆ ನಾವು ಎಷ್ಟು ವೋಲ್ಟೇಜ್ ಕಳಿಸ್ತಾ ಇದೀವಿ, ಎಲ್ಲಿ ಯಾವ್ಯಾವ ಸಬ್ ಸ್ಟೇಷನ್ಸ್ಗೆ ಅದು ಕನೆಕ್ಟ್ ಆಗಿದೆ, ಯಾವ್ಯಾವ ಕನ್ಸ್ಯೂಮರ್ ಎಂಡ್ಗೆ ಹೋಗಿದೆ, ಅಲ್ಲಿ ಎಷ್ಟು ವೋಲ್ಟೇಜ್ ಅದು ರಿಲೀಸ್ ಮಾಡ್ತಾ ಇದೆ, ಎಷ್ಟು ಲಾಸಸ್ ಇದೆ, ಆ ರೀತಿ ಸುಮಾರು ಡಾಟಾಗಳನ್ನ ಅದು ತನ್ನ RTO ಅಂದ್ರೆ ರಿಮೋಟ್ ಟರ್ಮಿನಲ್ ಯೂನಿಟ್ಸ್ಗಳಲ್ಲಿ, ಡಾಟಾ ಲಾಗರ್ಸ್ಗಳಲ್ಲಿ ಇಟ್ ರೆಕಾರ್ಡ್ಸ್ ದ ಡಾಟಾ, ಇಟ್ ರೀಡ್ಸ್ ದ ಡಾಟಾ. And data communication, then we can easily communicate to any. And data communication. So data communication, it communicate to each every point from the remote terminal units. Example ಹೇಳಿದ ಪ್ರಕಾರ
ಹೇಗೆ ಅದು ರಿಸೀವಿಂಗ್ ಸ್ಟೇಷನ್, ಸಬ್ ಸ್ಟೇಷನ್, ಜನರೇಟಿಂಗ್ ಸ್ಟೇಷನ್, ಲೈಕ್ ಕನ್ಸ್ಯೂಮರ್ ಎಂಡ್ ಅಂತ ಹೇಳಿದ್ರೆ ಈಚ್ ಪಾಯಿಂಟ್ ಅನ್ನು ಕಮ್ಯುನಿಕೇಟ್ ಮಾಡುತ್ತೆ. ಸೊ ಕಂಟ್ರೋಲ್ ಆನ್ಲೈನ್ So it controls online real-time controls, closed loop and open loop processes ಅಂತ ಹೇಳಿದ್ರೆ ಸೊ ಸ್ವಿಚಿಂಗ್ ವಿ ಕ್ಯಾನ್ ಡೂ ರಿಮೋಟ್ ಕಂಟ್ರೋಲ್ ಅಂದ್ರೆ ಎಲ್ಲೋ ಯಾವುದೋ ಒಂದು ಸ್ಟೇಷನ್ ಅಲ್ಲಿ ನಾವು ಯಾವುದೋ ಒಂದು ಸರ್ಕ್ಯೂಟ್ ಬ್ರೇಕರ್ನೋ ಅಥವಾ ಯಾವುದೊಂದು ಲೈಕ್ ಡಿಸ್ಕನೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ರಿಮೋಟ್ ಕಂಟ್ರೋಲ್ ಎಲ್ಲೋ ಒಂದು ದೂರದ ಪ್ಲೇಸ್ ಇಂದ ಕೂಡ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಅಂಡ್ ಆಟೋಮೇಶನ್, ಆಫ್ ಕೋರ್ಸ್ ಆಟೋಮೆಟಿಕ್ ಸ್ವಿಚಿಂಗ್ of the transmission lines or circuit breakers. So we can do by SCADA. These are the main objectives of SCADA. And next, differentiate between PLC and RTU. So PLC is Programmable Logic Control and RTU is Remote Terminal Unit. Usually ಪಿ ಎಲ್ ಸಿ ನ ಲೋಕಲ್ ಅಥವಾ ಲೈಕ್ ವೈರ್ಡ್ ಕನೆಕ್ಷನ್ಸ್ ಅಲ್ಲಿ ಪಿ ಎಲ್ ಸಿ ನ ಯೂಸ್ ಮಾಡ್ತಾರೆ. ಆರ್ ಟಿ ಯು ಇಸ್ ಅ ವೈರ್ಲೆಸ್, ದಟ್ ಇಸ್ ರಿಮೋಟ್ ಟರ್ಮಿನಲ್ ಯೂನಿಟ್ ಅಂತ ಹೇಳಿದ್ರೆ ಓವರ್ ದ ಲಾಂಗ್ ಡಿಸ್ಟೆನ್ಸ್ಗೆ ಯೂಸ್ ಮಾಡ್ತಾರೆ. ಸೊ ಪಿ ಎಲ್ ಸಿ ಇಸ್ ಅ ಸ್ಮಾಲ್ ಇಂಡಸ್ಟ್ರಿಯಲ್ ಕಂಪ್ಯೂಟರ್ ವಿಚ್ ಯೂಶಲಿ ರಿಪ್ಲೇಸ್ ರಿಲೇ ಲಾಜಿಕ್ಸ್ ಅಂದ್ರೆ ವೈರ್ಡ್ ಕನೆಕ್ಷನ್ ಅಲ್ಲಿ ಕನೆಕ್ಟ್ ಆಗಿರುವಂತ ಒಂದು ಪ್ರೋಗ್ರಾಮಬಲ್ ಯೂನಿಟ್ ಇದು. ಸೊ ಇಟ್ ಹ್ಯಾಡ್ ಇನ್ಪುಟ್ಸ್ ಅಂಡ್ ಔಟ್ಪುಟ್ ಸಿಮಿಲರ್ ಟು ದ ಸೇಮ್ ಲೈಕ್ ಆರ್ ಟಿ ಯು ಅಲ್ಲಿ ಕೂಡ ಹೇಗೆ ಇನ್ಪುಟ್ಸ್ ಅಂಡ್ ಔಟ್ಪುಟ್ಸ್ ಇರುತ್ತೋ ಅದೇ ತರ ಪಿ ಎಲ್ ಸಿ ಇರುತ್ತೆ. ಇಟ್ ಕಂಟೈನ್ಡ್ ಅ ಪ್ರೋಗ್ರಾಮ್ ವಿಚ್ ಎಕ್ಸಿಕ್ಯೂಟ್ ಲೂಪ್, ಸ್ಕ್ಯಾನಿಂಗ್, ಇನ್ಪುಟ್ಸ್ ಅಂಡ್ ಟೇಕಿಂಗ್. ಒರಿಜಿನಲಿ ಪಿ ಎಲ್ ಸಿ ಹ್ಯಾಡ್ ನೋ ಕಮ್ಯುನಿಕೇಶನ್ ಕೆಪಬಿಲಿಟಿ, ಬಟ್ ಅಡ್ವಾನ್ಸ್ ಇತ್ತೀಚೆಗೆ ಪಿ ಎಲ್ ಸಿ is a more sophisticated communication protocol, but RTU have always been used to situation where the communication is a more difficult. ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಇದೆ ಅಥವಾ ಜಾಸ್ತಿ ಇನ್ಪುಟ್ಸ್ ಔಟ್ಪುಟ್ಸ್ ಇದೆ ಅಂತ ಒಂದು ಕೇಸಲ್ಲಿ ಆರ್ ಟಿ ಯು ಸೆಲೆಕ್ಟ್ ಮಾಡ್ತಾರೆ. ಲೋಕಲ್ ಏರಿಯಾಗಳಲ್ಲಿ ಪಿ ಎಲ್ ಸಿ ಸೆಲೆಕ್ಟ್ ಮಾಡ್ತಾರೆ. ಸೊ ಆರ್ ಟಿ ಯು ಇಸ್ ಒರಿಜಿನಲಿ ಹ್ಯಾಡ್ ಅ ಪೂರ್ ಪ್ರೋಗ್ರಾಮಬಿಲಿಟಿ ಇನ್ ಕಂಪ್ಯಾರಿಸನ್ ಟು ಪಿ ಎಲ್ ಸಿ. ಆಸ್ ಅ ಟೈಮ್ ಹ್ಯಾಸ್ ಗಾನ್, ಪ್ರೋಗ್ರಾಮಬಿಲಿಟಿ ಆಫ್ ಆರ್ ಟಿ ಯು ಹ್ಯಾಸ್ increased. And discuss the necessity of renewable sources of electricity to charge electric vehicle. ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ನ ಚಾರ್ಜ್ ಮಾಡೋದಕ್ಕೆ ರಿನ್ಯೂಯಬಲ್ ಎನರ್ಜಿಯ ನೆಸೆಸಿಟಿ ಎಷ್ಟು ಇದೆ. ಸೊ ಇವಾಗ ಎಲೆಕ್ಟ್ರಿಕ್ ಇ ವಿ ವೆಹಿಕಲ್ಸ್ ನಾವು ಯಾಕೆ ಯೂಸ್ ಮಾಡ್ತಾ ಇದೀವಿ, ಇದರಲ್ಲಿ ಬರುವಂತಹ ಏನು ಪೊಲ್ಯೂಷನ್ ಆಗ್ತಾ ಇದೆ, ಡೀಸೆಲ್ ಇಂಜಿನ್ಸ್ ಇಂದ ಏನು ಬರುವಂತಹ ಹೊಗೆಯಿಂದ ಏನು ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇದೆ, ಅದನ್ನ ನಾವು ಅವಾಯ್ಡ್ ಮಾಡ್ಬೇಕಲ್ವಾ. ಸೊ ಇಲ್ಲಿ ಇವಿ ನಾವು ಯಾಕೆ ಸ್ವಿಚ್ ಆಗ್ತಾ ಇದೀವಿ, ಇತ್ತೀಚೆಗೆ ಇವಿ ಕಡೆ ಯಾಕೆ ತಲೆ ಹಾಕ್ತಾ ಇದೀವಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಡೀಸೆಲ್ ನ ಒಂದು ಡೀಸೆಲ್ ಇಂಜಿನ್ ಹೊರಗೆ ಹಾಕುವಂತ ಹೊಗೆನ ಅವಾಯ್ಡ್ ಮಾಡೋದಕ್ಕೆ. ಸೊ ಇದಕ್ಕೆ ಇವಿ ಚಾರ್ಜರ್ ಅಂತ ಹೇಳಿದ್ರೆ ಬ್ಯಾಟ್ರಿ, ಆ ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ನಾವು ರಿನ್ಯೂಯಬಲ್ ಸೋರ್ಸಸ್ ನ ಯೂಸ್ ಮಾಡಿದಾಗ ಇನ್ನು ಇಟ್ ವಿಲ್ ಬಿ ವೆರಿ ಎಫೆಕ್ಟಿವ್ ಆಗಿರುತ್ತೆ. ಅಂದ್ರೆ ಈಗ ನಾವು ಇವಿ ಚಾರ್ಜ್ ಮಾಡೋದಕ್ಕೆ ನಾವು ಎಗೇನ್ ಥರ್ಮಲ್ ಜನರೇಷನ್ ಅಲ್ಲಿ ಜನರೇಟ್ ಆಗ್ತಾ ಅಂತ ಪವರ್ ನ ಯೂಸ್ ಮಾಡಿದ್ರೆ ಅಲ್ಲಿ ನೋ ಯೂಸ್, ಬಿಕಾಸ್ ಕೋಲಲ್ಲಿ ನಾವು ಜನರೇಟ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಲೈಕ್ ಔಟ್ಸೈಡ್ ಆಶಸ್ ಗಿಂದ ನಾವು ಎಗೇನ್ ಗ್ಲೋಬಲ್ ವಾರ್ಮಿಂಗ್ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಟೂ ಸೊಲ್ಯೂಷನ್ಸ್ ಅಂತಾಗ ಐದರ್ ಇವಿ ಫ್ರಮ್ ದ ಡೀಸೆಲ್ ಇಂಜಿನ್ಸ್ ಇಂದ ಅವಾಯ್ಡ್ ಮಾಡೋದಾಗ ಅಥವಾ ರಿನ್ಯೂಬಲ್ ಯೂಸ್ ಮಾಡಿದಾಗ ಥರ್ಮಲ್ ಜನರೇಟರ್ಸ್ ನ ಯೂಸ್ ಮಾಡೋದು ಅವಾಯ್ಡ್ ಮಾಡಬಹುದು. ಸೊ ಹೌ ಇಟ್ ಇಸ್ ನೆಸೆಸರಿ, ಎಷ್ಟು ಅವಶ್ಯಕತೆ ಇದೆ ನಮಗೆ ಅನ್ನೋದು. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆರ್ ಮೋರ್ ಎಫಿಷಿಯಂಟ್ ದನ್ ಕಂಬಷನ್ ಎಂಜಿನ್ಸ್ ಕಾರ್ಸ್ ಬಿಕಾಸ್ ದೇ ಡು ನಾಟ್ ಹ್ಯಾವ್ ಎನಿ ಟೇಲ್ ಪೈಪ್ ಎಮಿಷನ್ಸ್. ಅದ್ರಲ್ಲಿ ಬರುವಂತಹ ಎಮಿಷನ್ಸ್ ನ ಅವಾಯ್ಡ್ ಮಾಡೋದಕ್ಕೆ ನಾವು ಇವಿ ಎಲೆಕ್ಟ್ರಿಕ್ ವೆಹಿಕಲ್ ಕಡೆ ಹೋಗ್ತಾ ಇದೀವಿ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಹ್ಯಾವ್ ವೆರಿ ಲಿಟಲ್ ಎಮಿಷನ್ಸ್ ಇವನ್ ವೆನ್, ಯಾವಾಗ ಅದನ್ನ ನಾವು ಚಾರ್ಜ್ ಮಾಡಿದಾಗ ಫಾಸಿಲ್ ಫ್ಯೂಯಲ್ಸ್ ಇಂದ ಬಂದಂದ್ರೆ ಎಲೆಕ್ಟ್ರಿಕ್ ಇಂದ ಚಾರ್ಜ್ ಮಾಡಿದಾಗ ವೆರಿ ಲಿಟಲ್ ಎಮಿಷನ್ಸ್ ಅಲ್ಲಿ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಅದೇ ಇನ್ ನಾನ್ ರಿನ್ಯೂಬಲ್ ಸೋರ್ಸಸ್ ಆರ್ ಯೂಸ್ ಟು ಚಾರ್ಜ್ ಇಟ್ ರಿಕ್ವೈರ್ಸ್ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಆನ್ ಪವರ್ ಗ್ರೇಡ್ ಆಲ್ಸೋ ಪೊಲ್ಯೂಷನ್. ಸೊ ರಿನ್ಯೂಬಲ್ ಸೋರ್ಸಸ್ ಯೂಸ್ಡ್ ಫಾರ್ ಇವಿ ಚಾರ್ಜಿಂಗ್ ಅಂತ ಹೇಳಿದಾಗ ಇಟ್ ಎಲಿಮಿನೇಟ್ಸ್ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಆನ್ ದ grid. So if solar panels are used to charge the batteries and for charging EVs, then additional demand caused by the charging stations on the grid. So solar panels renewable ಅಂತ ಹೇಳಿದಾಗ ಆ ಇವಿ ಚಾರ್ಜಸ್ ನ ಇವಿ ಚಾರ್ಜ್ ಏನ್ ಮಾಡ್ತೀವಿ ಎಲೆಕ್ಟ್ರಿಕ್ ವೆಹಿಕಲ್ ನ ಅದು ಸೋಲಾರ್ ಒಂದು ಪ್ಯಾನಲ್ಸ್ ಗಳಿಂದ ಚಾರ್ಜ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ನೇಚರ್ ಅನ್ನೋದು ಕೂಡ. So by implementing renewable energy in EV infrastructure, pollution caused by the greenhouses emissions from both vehicle and the power plant can be reduced. This is the main thing here. This is the main thing. ಇದರ ಒಂದು ಅವಶ್ಯಕತೆಗೆ ನಮಗೆ ಇವಾಗ ಇವಿ ವೆಹಿಕಲ್ಸ್ ಗಳನ್ನ
ಸೋಲಾರ್ ಅಥವಾ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ನ ಚಾರ್ಜ್ ಮಾಡಿದಾಗ ವಿ ಯೂಶುವಲಿ ಗೆಟ್ ದ ರಿಸಲ್ಟ್ ಆಫ್ ದಿಸ್. ಓಕೆ, ಅಂಡ್ ನೆಕ್ಸ್ಟ್ discuss the different modes of EV charging as per the standard IEC 61815. So 61815 IEC ಅಂತ ನಾವು ತಗೊಂಡ್ರೆ ಅಲ್ಲಿ there are 4 different modes ಇದೆ. So first mode is charging mode 1 is it uses 230 volts. So 230 volts mode 1 limited to maximum charging capacity ಎಷ್ಟಿದೆ ಅಂತ ಹೇಳಿದ್ರೆ 2.3 kilowatts. It's ensures the safety as it lacks. So this is the EV charging mode ಎಷ್ಟು 230 volts and 2.3 kilowatts. ಇನ್ನು EV charging mode 2 ಅಂತ ತಗೊಂಡಾಗ ಇಲ್ಲಿ ಮೈನ್ ಥಿಂಗ್ ಆಗಿ 230 ವೋಲ್ಟ್ಸ್ ಸಾಕೆಟ್ ಇದೆ. ಇಲ್ಲಿ ಸಿಂಗಲ್ ಫೇಸ್ ಅಲ್ಲಿ ನಾವು 2.3 ಕಿಲೋವ್ಯಾಟ್ at 10 ಆಂಪ್ಸ್ ಅಲ್ಲಿ ಮಾಡ್ತೀವಿ. 7.3 like 7.3 sorry 7.4 kilowatt at single phase in 32 amps and 22 kilowatt in 32 amps. ಇದು ಒಂದು ಡಿಫ್ರೆಂಟ್ ಆಂಪ್ಸ್ ಅಲ್ಲಿ ನಾವು ಮೋಡ್ 2 ಅಂತ ನಾವು ತಗೊಳ್ತೀವಿ. ಅಂಡ್ ಚಾರ್ಜಿಂಗ್ ಮೋಡ್ 3 ಅಂತ ಹೇಳಿದ್ರೆ ಇಟ್ ಡಿಟರ್ಮೈನ್ಸ್ ಅಡೆಕ್ವೇಟ್ ಚಾರ್ಜಿಂಗ್ ಕೆಪಾಸಿಟಿ ಬೈ ಕಮ್ಯುನಿಕೇಶನ್ ಬಿಟ್ವೀನ್ ದ ಇವಿ ಅಂಡ್ ಚಾರ್ಜಿಂಗ್ ಪಾಯಿಂಟ್. ಮೋಸ್ಟ್ ಪಬ್ಲಿಕ್ ಚಾರ್ಜಿಂಗ್ ಪಾಯಿಂಟ್ಸ್ ಗಳಲ್ಲಿ ಡೆಲಿವರ್ಸ್ 11 ಕಿಲೋವ್ಯಾಟ್ 22 ಕಿಲೋವ್ಯಾಟ್ ಅಂಡ್ ಫಾಸ್ಟ್ ಚಾರ್ಜಿಂಗ್ ಗೆ. ಪಬ್ಲಿಕ್ ಅಂತ ಹೇಳಿದ್ರೆ ಇವಾಗ ನೀವು ಯು ಕ್ಯಾನಾಟ್ ವೈಟ್ ಫಾರ್ ಮೋರ್ ದೆನ್ 15-20 ಬಿಕಾಸ್ ಎವ್ರಿಬಡೀಸ್ ಟ್ರಾವೆಲ್ ಫಾರ್ ಟೈಮ್ ಇದ್ರ ಮೇಲೆನೆ ಟ್ರಾವೆಲ್ ಮಾಡೋದು. ನಾವು ಚಾರ್ಜಿಂಗಿಗೆ ಟೈಮ್ ಜಾಸ್ತಿ ಕೊಟ್ಟಾಗ ಇಟ್ ಡಸ್ ನಾಟ್ ವರ್ಕ್. ಸೊ ಹಾಗಾಗಿ ಚಾರ್ಜಿಂಗ್ ಮೋಡ್ 3 ಅಲ್ಲಿ ಪಬ್ಲಿಕ್ ಹಾಕಿದಾಗ ಫಾಸ್ಟ್ ಚಾರ್ಜಿಂಗ್ ಶಾರ್ಟ್ ಪೀರಿಯಡ್ ಅಲ್ಲಿ ಚಾರ್ಜ್ ಮಾಡಿಕೊಂಡು ದೇ ಕ್ಯಾನ್ ಗೋ ದೇರ್ ವೇ. ಅಂಡ್ ಚಾರ್ಜಿಂಗ್ ಮೋಡ್ ಅಂತ ತಗೊಂಡ್ರೆ ಡಿಸಿ ಚಾರ್ಜಿಂಗ್ ದಟ್ ಇಸ್. ಸೊ ಯೂಶುವಲಿ ಅಪ್ಲೈಡ್ ಫಾರ್ ಫಾಸ್ಟ್ ಚಾರ್ಜಿಂಗ್ ಅಂಡ್ ರೇಂಜಸ್ ಆಫ್ ಫ್ರಮ್ 50 ಕಿಲೋವ್ಯಾಟ್ ಅಂಡ್ ಹೈಯರ್. ಜಾಸ್ತಿ ಕಿಲೋವ್ಯಾಟ್ಸ್ ಡಿಸಿ ಚಾರ್ಜಿಂಗ್ ಗೆ ಚಾರ್ಜ್ ಮೋಡ್ ಅಂತ ನಾವು ತಗೊಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದ ಸ್ಟೆಪ್ಸ್ ಟು ಇನ್ಸ್ಟಾಲ್ ಸೋಲಾರ್ ಎಟ್ ಹೋಮ್ EV ಚಾರ್ಜರ್. ಯಾವಾಗ ಅಂದ್ರೆ ಯಾವ್ದಾದ್ರು ಡಿಫ್ರೆಂಟ್ ಸ್ಟೆಪ್ಸ್, ವಾಟ್ ಆರ್ ದ ಡಿಫ್ರೆಂಟ್ ಸ್ಟೆಪ್ಸ್ ಟು ಇನ್ಸ್ಟಾಲ್ ಸೋಲಾರ್ ಬೇಸ್ಡ್ EV ಚಾರ್ಜರ್ ಎಟ್ ಹೋಮ್ ಅನ್ನೋದು. ಸೊ ಫಸ್ಟ್ ಥಿಂಗ್ ನಾವು ಒಂದು ಇನ್ಸ್ಟಾಲೇಷನ್ ಸ್ಪಾಟ್ ಅನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಮನೆಯಲ್ಲಿ. ಅಂದ್ರೆ ಇನ್ಸ್ಟಾಲೇಷನ್ ಅಂತ ಹೇಳಿದ್ರೆ ಎಲ್ಲಿ ನಾವು ಚಾರ್ಜರ್ ನ ಇನ್ಸ್ಟಾಲ್ ಮಾಡಬೇಕು, ಎಲ್ಲಿ ಸೋಲಾರ್ ಪ್ಯಾನಲ್ಸ್ ಗಳನ್ನ ನಾವು ಇನ್ಸ್ಟಾಲ್ ಮಾಡಬೇಕು. ದ ಬೆಸ್ಟ್ ಲೊಕೇಶನ್ ಫಾರ್ ದ ಸೋಲಾರ್ ಪ್ಯಾನಲ್ಸ್ ಯೂಶಲಿ ನಾವು ಮನೆ ಅಂತ ನಾವು ತಗೊಂಡ್ರೆ ಟೆರೆಸ್ ಮೇಲೆ ಎಲ್ಲಿ ನೀಟಾಗಿ ಸೋಲಾರ್ ರೇಸ್ ಬೀಳ್ತಾ ಇರುತ್ತೋ ಅಲ್ಲಿ ಸೌತ್ ಫೇಸಿಂಗ್ ಸ್ಪಾಟ್ ಅನ್ನ ನಾವು ಸೆಲೆಕ್ಟ್ ಮಾಡ್ಬಿಟ್ಟು ಅಲ್ಲಿ ಸೋಲಾರ್ ಪ್ಯಾನಲ್ಸ್ ಗಳನ್ನ ಇನ್ಸ್ಟಾಲ್ ಮಾಡೋದಕ್ಕೆ ನಾವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಥಿಂಗ್ ಮೌಂಟೇನ್ ಬ್ರಾಕೆಟ್ಸ್. ಎಲ್ಲಿ ನಾವು ಯಾವ ಒಂದು ಲೊಕೇಶನ್ ನಾವು ಟೆರೆಸ್ ಮೇಲೆ ಸೆಲೆಕ್ಟ್ ಮಾಡಿದ್ವು ಅಲ್ಲಿ ಸೋಲಾರ್ ಪ್ಯಾನಲ್ಸ್ ನ ಇನ್ಸ್ಟಾಲ್ ಮಾಡ್ಬೇಕು ಅಂದ್ರೆ ಸೋಲಾರ್ ಪ್ಯಾನಲ್ಸ್ ನ ಫಿಕ್ಸ್ ಮಾಡೋದಕ್ಕೆ ನಾವು ಮೌಂಟಿಂಗ್ ಅಂಡ್ ಬ್ರಾಕೆಟ್ಸ್ ಅಂದ್ರೆ ಮೌಂಟಿಂಗ್ ಸ್ಟ್ರಕ್ಚರ್ಸ್ ಗಳನ್ನ ಹಾಕ್ಬೇಕಾಗತ್ತೆ. ಮೌಂಟಿಂಗ್ ಸ್ಟ್ರಕ್ಚರ್ಸ್ ಹಾಕದ್ಮೇಲೆ ಅದ್ರ ಮೇಲೆ ಪ್ಯಾನಲ್ಸ್ ಗಳನ್ನ ನಾವು ಕೂರಿಸ್ಬೇಕಾಗತ್ತೆ, ಅಂದ್ರೆ ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ಲೈಕ್ ವಿ ನೀಡ್ ಟು ಅಂದ್ರೆ ಟೈಟನ್ ಎನಫ್ ಟು ಬಿ ಸ್ಟ್ರಾಂಗ್ ಬಟ್ ನಾಟ್ ಟೂ ಟೈಟ್ ಇನ್ ದ ಸ್ಟ್ರಿಪ್ ಬೋರ್ಡ್ಸ್ ಅಂಡ್ ಗೆಟ್ ಎಲೆಕ್ಟ್ರಿಕ್ ವೈರ್ಡ್. ಇವಾಗ ಸೋಲಾರ್ ಪ್ಯಾನಲ್ಸ್ ಗಳು ಇನ್ಸ್ಟಾಲ್ ಆದ್ಮೇಲೆ ಆ ಒಂದಕ್ಕೊಂದು ಸೋಲಾರ್ ಪ್ಯಾನಲ್ಸ್ ಸೀರೀಸ್ ಅಥವಾ ಪ್ಯಾರಲಲ್ ಆಗೋ ಕನೆಕ್ಟ್ ಆಗೋದಿರ್ಬೋದು. ಅದಾದ್ಮೇಲೆ ಅಪ್ಲಯನ್ಸಸ್ ಗೆ ಕನೆಕ್ಟ್ ಮಾಡಿ ವೈರಿಂಗ್ ಅಂಡ್ ಇನ್ವರ್ಟರ್ ಗೆ ಕನೆಕ್ಟ್ ಮಾಡಬೇಕು. ಅದು ಲೈಕ್ ಎಲ್ಲೆಲ್ಲಿ ಲೊಕೇಶನ್ಸ್ ನಾವು ನಾರ್ಮಲಿ ಇದ್ ಮಾಡ್ತೀವಿ ಆ ತರ. ಸೋಲಾರ್ ಪ್ಯಾನಲ್ಸ್ ಇನ್ಸ್ಟಾಲ್ ಮಾಡಿದ ಮೇಲೆ ಸೋಲಾರ್ ಪ್ಯಾನಲ್ಸ್ ಗಳಿಗೆ ಸೋಲಾರ್ ಇನ್ವರ್ಟರ್ಸ್ ಸೋಲಾರ್ ಬ್ಯಾಟರೀಸ್ ನ ಕನೆಕ್ಟ್ ಮಾಡ್ಬೇಕಾಗತ್ತೆ. ಕನೆಕ್ಟ್ ಮಾಡಿ ವೈರಿಂಗ್ ಮಾಡಿದ್ಮೇಲೆ ಸೊ ಎಲ್ಲಿ ಸೋಲಾರ್ ಚಾರ್ಜರ್ ನ ಮೈನ್ ಥಿಂಗ್ ಆಗಿ ಸೋಲಾರ್ ಚಾರ್ಜರ್ ನಾವು ಎಲ್ಲಿ ಇನ್ಸ್ಟಾಲ್ ಯೂಶುವಲಿ ಔಟ್ ಸೈಡ್ ಕೆಳಗಡೆ ಎಲ್ಲಿ ಅಥವಾ ಪಾರ್ಕಿಂಗ್ ಲಾಡ್ಜ್ ಅಲ್ಲೋ ಅಥವಾ ಒಂದು ಗರೇಜ್ ಅಲ್ಲೋ ನಾವು ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ಸೊ ಆಸ್ ಪರ್ ದ ಮ್ಯಾನುಫ್ಯಾಕ್ಚರಿಂಗ್ ಇನ್ಸ್ಟ್ರಕ್ಷನ್ಸ್ ವಿ ನೀಡ್ ಟು ಕನೆಕ್ಟ್ ಸೋಲಾರ್ ಅಥವಾ ಎಲೆಕ್ಟ್ರಿಕ್ ಕಾರ್ ಚಾರ್ಜರ್ಸ್, ಸೊ EV ಚಾರ್ಜರ್ಸ್. ಸೊ ಆಸ್ ಪರ್ ಸೋಲಾರ್ ಪ್ಯಾನಲ್ಸ್ ಇಂದ ನಾವೇನು ಇನ್ವರ್ಟರ್ ಗೆ ಕೊಟ್ಟಿರ್ತೀವಿ, ಇನ್ವರ್ಟರ್ ಇಂದ ಬ್ಯಾಟ್ರಿ ಕೊಟ್ಟಿರ್ತೀವಿ. ಸೊ ಆ ಒಂದು ವೈರಿಂಗ್ ಜೊತೆಲಿ ನಾವು ಆಸ್ ಪರ್ ದ ಮ್ಯಾನುಫ್ಯಾಕ್ಚರಿಂಗ್ ಇನ್ಸ್ಟ್ರಕ್ಷನ್ಸ್ EV ಚಾರ್ಜರ್ಸ್ ನ ನಾವು ಕನೆಕ್ಟ್ ಮಾಡ್ಬೇಕಾಗತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಫಾರ್ 2 gigawatt solar plant which communication protocol you recommend? For 2 gigawatt solar plant which communication protocol you recommend for SCADA? Justify your recommendation and can you suggest the typically SCADA hardware and software requires? So 2 gigawatt solar power plant ಅಂತ ಹೇಳಿ ಇಟ್ ಇಸ್ ಅ ಸ್ಲೈಟ್ಲಿ ಬಿಗರ್ ಪವರ್ ಪ್ಲಾಂಟ್. ಅದಕ್ಕೆ ಯಾವ ತರದ ಒಂದು
ಸ್ಕ್ಯಾಡಾನ ಇನ್ಸ್ಟಾಲ್ ಮಾಡಕ್ಕೆ ಆ ಸ್ಕ್ಯಾಡಾಗೆ ಯಾವ ಟೈಪ್ ಆಫ್ ಕಮ್ಯುನಿಕೇಶನ್ ಪ್ರೋಟೋಕಾಲ್ ಯೂಸ್ ಸಜೆಸ್ಟ್ ಅನ್ನೋದು. ಸೊ ಯೂಶುವಲಿ ದೊಡ್ಡ ದೊಡ್ಡ ಪವರ್ ಪ್ಲಾಂಟ್ಸ್ ಅಂತ ಸಾರಿ ಸೋಲಾರ್ ಪವರ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ ಮೋಸ್ಟ್ಲಿ used protocol is Modbus. So Modbus allows communication between the several devices connected to through the networking of RTU in SCADA. ನಾನು ಅವಾಗಲೇ ಹೇಳಿದ ಪ್ರಕಾರ PLC ಮತ್ತೆ RTOs ಅಲ್ಲಿ ರಿಮೋಟ್ ಟರ್ಮಿನಲ್ ಯೂನಿಟ್ಸ್ ಅಲ್ಲಿ ನಾವು ಯೂಸ್ ಮಾಡುವಂಥದ್ದು ಫಾರ್ ಲಾಂಗ್ ಡಿಸ್ಟೆನ್ಸ್ ವೈರ್ಲೆಸ್ ಕನೆಕ್ಷನ್ಸ್ಗೆ ಸ್ಕ್ಯಾಡಾಗೆ ಮೇನ್ ಥಿಂಗ್ ಆಗಿ ಕಮ್ಯುನಿಕೇಶನ್ ಪ್ರೋಟೋಕಾಲ್ ಅಲ್ಲಿ ಬರುವಂತಹ ಒಂದು ನೆಟ್ವರ್ಕಿಂಗ್ ಇಸ್ RTU. ಸೊ ಇನ್ ದಿಸ್ ಪ್ರೋಟೋಕಾಲ್ ಮಾಸ್ಟರ್ ಮೇ ಇನಿಶಿಯೇಟ್ ಮಾಡ್ಬಸ್ ಕಮಾಂಡ್. ಸೊ ಇಲ್ಲಿ ಕಮ್ಯುನಿಕೇಶನ್ ಪ್ರೋಟೋಕಾಲ್ ಬಂದ್ಬಿಟ್ಟು ಮಾಡ್ಬಸ್ always activate the connected elements and devices. So that gives the master command. So the command contains the Modbus addresses the device. Only intended device will act on receiving the command through the other devices and receive them. So ಇಲ್ಲಿ ಯೂಶುವಲ್ ಆಗಿ Modbus command ensures the commands received unchanged through an inbuilt checking information like is it installation, configuration, installation time ಅಲ್ಲಿ easy installation ಅದು ಕಾನ್ಫಿಗರ್ ಮಾಡೋದು ಹೇಗೆ, and open specifications that do not require hardware construction. So reliable communication between the automation devices ಕೊಡುತ್ತೆ ಅದು. So in operability between the device and different manufacturers. ಸೊ ಆ ಥರದೊಂದೆಲ್ಲ ಕಂಪ್ಲೀಟ್ RTO ಯೂಸ್ ಮಾಡಿಬಿಟ್ಟು ಕಮ್ಯುನಿಕೇಶನ್ ಮಾಡುವಂತಹ ಪ್ರೋಟೋಕಾಲ್ ಇಸ್ ಮಾಡ್ಬಸ್. ಸೊ ಅದರ ಹಾರ್ಡ್ವೇರ್ ಅಂತ ತಗೊಂಡ್ರೆ ಯಾವ್ಯಾವ ಡಿಫ್ರೆಂಟ್ ಡಿವೈಸಸ್ ಅದರಲ್ಲಿ ಕನೆಕ್ಟ್ ಆಗುತ್ತೆ ಅಂತ ತಗೊಂಡ್ರೆ ಸೊ ದಟ್ ಈಸ್ RTOs. ದಟ್ ಈಸ್ ದ ಮೇನ್ ಥಿಂಗ್. ರಿಮೋಟ್ ಟರ್ಮಿನಲ್ ಯೂನಿಟ್ಸ್, ಸೆಂಟ್ರಲ್ ಪ್ರೊಸೆಸರ್ಸ್ associated with memory to capture the data each day, every seconds data ಒಂದು ಅದು ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕಾಗುತ್ತೆ. ಅಂಡ್ ಕಮ್ಯುನಿಕೇಶನ್ ಅದರ್ ಎಕ್ವಿಪ್ಮೆಂಟ್ಸ್. ಸೊ RTO ಅಂತ ತಗೊಂಡ್ರೆ ರಿಮೋಟ್ ಟರ್ಮಿನಲ್ಸ್, ಫೀಲ್ಡ್ ಅನಲಾಗ್ ಇನ್ಪುಟ್ಸ್ ಮತ್ತೆ ಡಿಜಿಟಲ್ ಸೆನ್ಸಾರ್ಸ್ ಯೂಶುವಲ್ ಆಗಿ ಇರುತ್ತೆ ರಿಮೋಟ್ ಸೈಟ್ ಅಲ್ಲಿ. ಸೊ ಹಾರ್ಡ್ವೇರ್ ಅಂತ ತಗೊಂಡ್ರೆ ಅನಲಾಗ್ ಇನ್ಪುಟ್ಸ್, ಕೌಂಟರ್ ಇನ್ಪುಟ್ಸ್ ಅಂಡ್ ಡಿಜಿಟಲ್ ಇನ್ಪುಟ್ಸ್. ಸೊ ಔಟ್ಪುಟ್ ಬಂದ್ರೆ ಅನಲಾಗ್ ಔಟ್ಪುಟ್ಸ್ ಅಂಡ್ ಡಿಜಿಟಲ್ ಔಟ್ಪುಟ್ಸ್. ಈ ರೀತಿದೊಂದು ಹಾರ್ಡ್ವೇರ್ ಯೂಶುವಲಿ ಸಿ ಇನ್ RTOs. So software functions usually real-time operating system drives for communication system which is linked to SCADA master. So device derives for the input output system connecting. So these are all the software, how it like works, how it operate in the. So inputs are maybe represented a complete user programmable environment. So some RTOs may have file system with support for the file. This supports user programs and configuration files. This is what the protocol it explains. Okay, and next, smart cities are planned for the city. Some city discuss the different areas in which SCADA can be used in so that better utilization of resources. And then, yeah, like ಒಂದು ಸ್ಮಾರ್ಟ್ ಸಿಟಿ ಅಂತ ತಗೊಂಡ್ರೆ ಅಲ್ಲಿ ಯಾವ ಒಂದು ಡಿಫ್ರೆಂಟ್ ಏರಿಯಾಸ್ ಅಲ್ಲಿ ನಾವು ಸ್ಕ್ಯಾಡಾನ ಯೂಸ್ ಮಾಡ್ಬೋದು. ಬಿಕಾಸ್ ವಿ ನೋ ದಟ್ ವಾಟ್ ಆರ್ ದ ಡಿಫ್ರೆಂಟ್ ಫಂಕ್ಷನ್ ಆಫ್ ಸ್ಕ್ಯಾಡಾ ಅಂತ ಹೇಳಿದಾಗ ಅದು ಮಾನಿಟರ್ ಮಾಡುತ್ತೆ, ಡಾಟಾ ಅಕ್ವಿಸಿಷನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ, ಆಟೋಮೇಶನ್ ಮಾಡುತ್ತೆ ಅಂತ ಹೇಳಿದಾಗ ಈ ಒಂದು ಫಂಕ್ಷನ್ಸ್ಗಳು ಯಾವ ಒಂದು ಏರಿಯಾದಲ್ಲಿ ನೆಸೆಸಿಟಿ ಇದೆ ಇಫ್ ಇಟ್ ಇಸ್ ಅ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಅಂದಾಗ ಫಸ್ಟ್ ಯೂಶುವಲಿ ಇವಾಗ ನಾವು ನೋಡ್ತಾ ನಮ್ಮ ಫೀಲ್ಡ್ ಅಲ್ಲಿ ದಟ್ ಇಸ್ ಎಲೆಕ್ಟ್ರಿಕ್ ಪವರ್ ಸಿಸ್ಟಮ್ ಆಪರೇಷನ್ ಅಂಡ್ ಕಂಟ್ರೋಲ್. ಇಲ್ಲಿ ತುಂಬಾ ನೀಟಾಗಿ ಲಾಸ್ ಅನ್ನ ರೆಡ್ಯೂಸ್ ಮಾಡಿ ಯಾವುದೇ ತರಹದ ಡಿಫಿಕಲ್ಟೀಸ್ ಇಲ್ದೇ 24/7 ಮಾನಿಟರಿಂಗು, ಡಾಟಾ ಅಕ್ವಿಸಿಷನ್, ಕಂಟ್ರೋಲು, ಆಟೋಮೇಶನ್ಗೆ ನಮಗೆ ಮೇನ್ ಥಿಂಗ್ ಆಗಿ ನೆಸೆಸಿಟಿ ಇರೋದು ನಮ್ಮಲ್ಲಿ ಎಲೆಕ್ಟ್ರಿಕ್ ಪವರ್ ಅಂಡ್ ಸಿಸ್ಟಮ್ ಆಪರೇಷನ್ ಕಂಟ್ರೋಲ್ ಅಲ್ಲಿ, ರೈಟ್. ಸೊ ಟ್ರಾನ್ಸ್ಮಿಷನ್, ಎಲೆಕ್ಟ್ರಿಕ್ ಪವರ್ ಜನರೇಷನ್ ಇದ್ದು ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ವರ್ಗು ನಾವು ಇದನ್ನ ನೀಟಾಗಿ ಮಾನಿಟರ್ ಮಾಡಬಹುದು. ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಗಳಲ್ಲಿ ಲೈಕ್ ಎಕ್ಸಾಂಪಲ್ ಅಂತ ತಗೊಂಡ್ರೆ KMF ಗಳಲ್ಲಿ ಹಾಲು ಉತ್ಪಾದನೆ ಮಾಡುವಂತಹ ಒಂದು ಆಟೋಮೇಶನ್ ಅಲ್ಲಿ ಸ್ಕ್ಯಾಡಾ ಆಟೋಮೇಶನ್ ನೆಸೆಸಿಟಿ ಇದೆ. ಅಥವಾ ಮ್ಯಾನೇಜ್ಮೆಂಟ್ ಆಫ್ ಡಿಫ್ರೆಂಟ್ ಇನ್ವೆಂಟರೀಸ್, ಹೊಸ ರಾ ಮೆಟೀರಿಯಲ್ ಕಂಟ್ರೋಲಿಂಗು, ಮ್ಯಾನುಫ್ಯಾಕ್ಚರಿಂಗು, ಆ ಒಂದು ಲೈಕ್ ಪ್ರಾಸೆಸ್ ಅನ್ನ ಸಿಂಕ್ರೊನೈಸ್ ಮಾಡೋದಕ್ಕೆ ನಮಗೆ ಸ್ಕ್ಯಾಡಾ ನೆಸೆಸಿಟಿ ಇದೆ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲಿ. ಇನ್ನು ಟೆಲಿಕಾಮ್ ಅಂಡ್ IT ಬೇಸ್ಡ್ ಕಂಪನೀಸ್ ಗಳಲ್ಲಿ ಅಫ್ಕೋರ್ಸ್ ಮ್ಯಾನೇಜ್ಮೆಂಟ್ ಆಫ್ ಡಿಫ್ರೆಂಟ್ RF ಬೇಸ್ಡ್ ಸಿಸ್ಟಮ್ಸ್, ರೇಡಿಯೋ ಫ್ರೀಕ್ವೆನ್ಸಿ ಬೇಸ್ಡ್ ಸಿಸ್ಟಮ್ಸ್, ಕಮ್ಯುನಿಕೇಶನ್ಸ್, ಅಲ್ಲಿ ಇಂಟರ್ನೆಟ್, ಅಲ್ಲಿ ಕಮ್ಯುನಿಕೇಶನ್, ಇಂಟರ್ನ್ಯಾಷನಲ್ ಕಮ್ಯುನಿಕೇಶನ್ಸ್ ಇರ್ಬೋದು, ಇಂಟರ್ನಲ್ ಕಮ್ಯುನಿಕೇಶನ್ಸ್ ಇರ್ಬೋದು. ಆ ತರ ಒಂದು ಲಾರ್ಜ್ ಕಮ್ಯುನಿಕೇಶನ್ ಸಿಸ್ಟಮ್ಸ್ ಅಲ್ಲಿ ಸ್ಕ್ಯಾಡಾ ನೆಸೆಸಿಟಿ ತುಂಬಾ ಇದೆ.
ಸೊ ಹಾಗಾಗಿ ವಿ ಕ್ಯಾನ್ ಇನ್ಸ್ಟಾಲ್ ಫಾರ್ ದ ಬೆಟರ್ ಒಂದು ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ IT ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಹಾಕೊಳ್ಳೋದು. ಸೊ ವಾಟರ್ ಅಂಡ್ ಸೀವೇಜ್ ಟ್ರೀಟ್ಮೆಂಟ್ ಗಳಲ್ಲಿ ಅಂತ ತಗೊಂಡ್ರೆ SCADA based systems usually state and municipal corporations to monitor, control, regulate the water capacity in reservoirs. And traffic control, it helps to maintain the traffic signals and control the traffic flow. ರೈಲ್ವೆ ಸಿಸ್ಟಮ್ಸ್ ಆ ರೀತಿಗಳಲ್ಲಿ ಕೆಲವೊಂದರಲ್ಲಿ ನಾವು SCADA ಅಫ್ಕೋರ್ಸ್ ಆಗಿ ಯೂಸ್ ಮಾಡಬಹುದು. And lift elevators control SCADA can be also used for the lift and elevators. ಈ ರೀತಿ ಕೆಲವೊಂದು ಏರಿಯಾಸ್ಗಳಲ್ಲಿ ಒಂದು ಬೆಟರ್ ಸ್ಮಾರ್ಟ್ ಸಿಟಿ ಅಂತ ಹೇಳಿದಾಗ SCADAನ ವಿ ಕ್ಯಾನ್ ಈಸಿಲಿ ಯೂಸ್ ದಟ್. ಅಂಡ್ ಒನ್ ಪ್ರಾಬ್ಲಮ್, ಈ ರೀತಿ ಡಿಫ್ರೆಂಟ್ ಪ್ರಾಬ್ಲಮ್ಸ್ಗಳಿದೆ. ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಟೆಸ್ಲಾ ಮಾಡೆಲ್ 3 ಎಲೆಕ್ಟ್ರಿಕ್ ಕಾರ್ ಹ್ಯಾಸ್ 50 ಕಿಲೋವ್ಯಾಟ್ ಅವರ್ ಬ್ಯಾಟರಿ ಕೆಪಾಸಿಟಿ and 350 kilometers range. Estimate the amount of electricity needed to charge this vehicle. Assuming that owner of the vehicle travels to 1000 kilometers per month, calculate number of solar panels needed, missing data. So ಇಲ್ಲಿ ಏನಿದೆ, ಒಂದು ಟೆಸ್ಲಾ ಮಾಡೆಲ್ 3 ಎಲೆಕ್ಟ್ರಿಕ್ ಕಾರು, ಅದರ ಬ್ಯಾಟರಿ ಕೆಪಾಸಿಟಿ ಬಂದು 50 ಕಿಲೋವ್ಯಾಟ್ ಅವರ್ ಅಂತ ಹೇಳಿದ್ರೆ 50 ಯೂನಿಟ್ಸ್ ಬ್ಯಾಟರಿ ಕೆಪಾಸಿಟಿ ಇದೆ. ಸೊ ಅದು ಆ ಒಂದು 50 ಯೂನಿಟ್ಸ್ ಬ್ಯಾಟರಿ ಕೆಪಾಸಿಟಿ ಎಷ್ಟು ಕಿಲೋಮೀಟರ್ನ ರೇಂಜ್ ಇಂದದು 50 ಕಿಲೋಮೀಟರ್ಸ್ ರೇಂಜ್. ಸೊ ಎಸ್ಟಿಮೇಟ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ನೀಡೆಡ್, ಈ ಒಂದು 50 ಯೂನಿಟ್ಸ್ ನ ಬ್ಯಾಟ್ರಿನ ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಎಲೆಕ್ಟ್ರಿಸಿಟಿ ನೀಡೆಡ್. ಸೊ ಅಸ್ಯೂಮಿಂಗ್ ದಟ್ ಆ ಓನರ್, ಆ ಎಲೆಕ್ಟ್ರಿಕ್ ಕಾರ್ ನ ಓನರು 2000 ಕಿಲೋಮೀಟರ್ಸ್ ಪರ್ ಮಂತ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ 50 ಯೂನಿಟ್ಸ್ ನ ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ನಮ್ಗೆ ಎಷ್ಟು ಪ್ಯಾನಲ್ಸ್ ಗಳು ಬೇಕು ಅನ್ನೋದನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ಡಿಸ್ಟೆನ್ಸ್ ಟ್ರಾವೆಲ್ ಪರ್ ಮಂತ್ ಎಷ್ಟಿದೆ ಆ ಒಂದು ಓನರು 2000 ಕಿಲೋಮೀಟರ್ಸ್. ಟೆಸ್ಲಾ 3 ಕೆಪಾಸಿಟಿ ಎಷ್ಟು 350 ಕಿಲೋಮೀಟರ್ಸ್ ಅನ್ನ ಸಿಂಗಲ್ ಚಾರ್ಜ್, ಅಂದ್ರೆ 350 ಒಂದು ಸರಿ ಚಾರ್ಜ್ ಮಾಡಿದಾಗ 50 ಯೂನಿಟ್ಸ್ ನ ಚಾರ್ಜ್ ಮಾಡಿಕೊಂಡು 350 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬಹುದು. ಹಾಗಾದ್ರೆ ನಂಬರ್ ಆಫ್ ಫುಲ್ ಚಾರ್ಜಸ್ ನೀಡೆಡ್ ಪರ್ ಮಂತ್, ಅವರು 2000 ಕಿಲೋಮೀಟರ್ಸ್ ನ ತಿಂಗಳಿಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಚಾರ್ಜ್ಗಳ ಅವಶ್ಯಕತೆ ಇದೆ ಅನ್ನೋದು ಫಸ್ಟ್ ಥಿಂಗ್. ಸೊ 2000 ಕಿಲೋಮೀಟರ್ಸ್ ಡಿವೈಡ್ ಬೈ 350 ಕಿಲೋಮೀಟರ್ಸ್ ಒಂದು ಚಾರ್ಜ್ಗೆ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಮಂತ್ಲಿ ಅವರು ಆಲ್ಮೋಸ್ಟ್ 5.7 ಅಥವಾ 6 ಚಾರ್ಜಸ್ ಮಾಡ್ಬೇಕಾಗುತ್ತೆ. 6 ಕಂಪ್ಲೀಟ್ ಚಾರ್ಜಸ್ ಅಂದ್ರೆ 50 ಯೂನಿಟ್ಸ್ ಒಂದು ಟೈಮ್ ಚಾರ್ಜ್ ಅಂದ್ರೆ 50 into 6 ಅಷ್ಟು ಯೂನಿಟ್ಸ್ ನೆಸೆಸಿಟಿ ಇದೆ. ಸೊ 50 ಯೂನಿಟ್ಸ್ ಇಂಟು 6 ಚಾರ್ಜ್ ಅಂದ್ರೆ ಆಲ್ಮೋಸ್ಟ್ 300 ಕಿಲೋವ್ಯಾಟ್ ಅಂದ್ರೆ 300 ಯೂನಿಟ್ಸ್ ಪರ್ ಮಂತ್ಗೆ ಅವ್ರಿಗೆ ಎಲೆಕ್ಟ್ರಿಸಿಟಿ ನೆಸೆಸಿಟಿ ಇದೆ. ಹಾಗಾದ್ರೆ 300 ಯೂನಿಟ್ಸ್ ಪರ್ ಮಂತ್ ಅಂತ ಹೇಳಿದ್ರೆ 30 ಡೇಸ್ ಅಂದ್ರೆ ಮಂತ್ಲಿ ಅಂತ ಹೇಳಿದ್ರೆ ದಿನಕ್ಕೆ ಎಷ್ಟು ಯೂನಿಟ್ಸ್ ಬೇಕು 10 ಯೂನಿಟ್ಸ್ ಬೇಕು. ದಿನಕ್ಕೆ 10 ಯೂನಿಟ್ಸ್ ನಾವು ಜನರೇಟ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಸೋಲಾರ್ ಪ್ಯಾನಲ್ಸ್ ಗಳನ್ನ ನಾವು ಹಾಕಬೇಕು ಅನ್ನೋದು. ಸೊ ಹಾಗಾದ್ರೆ total wattage of solar panels is equal to total energy required per day divided by effective sunshine hour into solar panel efficiency. This is the formula to find out. So 10 units divided by 5.5 hours sunshine into 78% solar panel efficiency is equal to almost 2.33 kilowatt na solar panels na necessity ಇದೆ. So choosing 400 watts or 0.4 kilowatt ಸೋಲಾರ್ ಪ್ಯಾನಲ್ಸ್ ಅಂತ ಹೇಳಿದ್ರೆ, ಸೊ ಅಂದ್ರೆ 400 ಒಂದು ಪ್ಯಾನಲ್ ನ 400 ವ್ಯಾಟ್ ಪೀಕ್ ನ ಸೋಲಾರ್ ಪ್ಯಾನಲ್ ನಾವು ತಗೊಂಡ್ರೆ ನಮ್ಮ ಮೈನ್ ಕೆಪಾಸಿಟಿ ಆಫ್ ದ ಸೋಲಾರ್ ಪ್ಯಾನಲ್ ಇಸ್ 2.33 ಅಂತ ಹೇಳಿದ್ರೆ ನಮ್ಗೆ ಹತ್ತತ್ರ 6 ಪ್ಯಾನಲ್ಸ್ ಗಳು ಬೇಕು. 400 ವ್ಯಾಟ್ ಪೀಕ್ ನ 6 ಪ್ಯಾನಲ್ಸ್ ಗಳನ್ನ ನಾವು ಇನ್ಸ್ಟಾಲ್ ಮಾಡಿದ್ರೆ ಎವ್ರಿ ಡೇ 10 ಯೂನಿಟ್ಸ್ ನಾವು ಜನರೇಟ್ ಮಾಡಬಹುದು. ಹಾಗಾದ್ರೆ ತಿಂಗಳಿಗೆ 300 ಯೂನಿಟ್ಸ್ ನ ಜನರೇಟ್ ಮಾಡಿದ್ರೆ ಈ ಕ್ಯಾನ್ ಚಾರ್ಜ್ 6 times in a month. Okay, this is what. So rounding up 6 panels of 400 each day needed. So Tesla 3 with the long range battery. This is what the form.
ಲೈಕ್ ಪ್ರಾಬ್ಲಮ್. ಓಕೆ, ಈ ರೀತಿದು ಡಿಫ್ರೆಂಟ್ ವೇರಿಯೇಬಲ್ಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಇಸ್ ಡಿಸ್ಕಸ್ ಹೌ EVs ಕ್ಯಾನ್ ಬಿ ಯುಟಿಲೈಸ್ಡ್ ಫಾರ್ ಬೆಟರ್ RE grid integration. Electric vehicle are believed to be feasible solution for reducing the greenhouse. ಮೇನ್ ಥಿಂಗ್ ಆಗಿ ನಾವು ಇತ್ತೀಚೆಗೆ ಎಲೆಕ್ಟ್ರಿಕ್ ವೆಹಿಕಲ್ ಕಡೆ ಯಾಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಎಫೆಕ್ಟ್ ಅನ್ನ ಕಡಿಮೆ ಅಂದ್ರೆ ರೆಡ್ಯೂಸ್ ಮಾಡೋದಕ್ಕೆ. ಸೊ ಇವಿಗೆ ಗ್ರಿಡ್ ಇಂಟಿಗ್ರೇಷನ್ ಮಾಡಿದಾಗ ಎಷ್ಟು ಮಟ್ಟಿಗೆ ನಾವು ಯುಟಿಲೈಸ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ದ ಫಸ್ಟ್ ಥಿಂಗ್ ಇಸ್ ಡೀಸೆಲ್ ಇಂಜಿನ್ಸ್ ನಾವು ಯೂಸ್ ಮಾಡ್ತೀವಿ, ಅದರ ಎಮಿಷನ್ಸ್ ಇಂದ ನಾವು ರೆಡ್ಯೂಸ್ ಮಾಡ್ಬೋದು ಫಸ್ಟ್ ಥಿಂಗ್. ಇನ್ನು ಕಡೆ ನಾವು ಹೋದಾಗ ಏನಾಗತ್ತೆ, ಈ ಇವಿ ವೆಹಿಕಲ್ಸ್ ಗಳನ್ನ ನಾವು ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಎಗೇನ್ ನಾನ್ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಇಂದ ಜನರೇಟ್ ಆಗಿರುವಂತಹ ಪವರ್ ಅನ್ನ ಯೂಸ್ ಮಾಡಿ ನಾವು ಇವಿ ಚಾರ್ಜ್ ಮಾಡಿದಾಗ ಸೊ ಎಗೇನ್ ಅಲ್ಲಿ ಯಾವುದೇ ತರ ಗ್ರೀನ್ ಹೌಸ್ ಗ್ಯಾಸಸ್ ನಾವು ತುಂಬಾ ಮಟ್ಟಿಗೆ ನಾವು ರೆಡ್ಯೂಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಗ್ರಿಡ್ ಇಂಟಿಗ್ರೇಷನ್ಗೆ ಹೋದಾಗ ಏನಾಗುತ್ತೆ, ಇದರ ಸೋಲಾರ್ ವಿಂಡ್ ಅಂತ ಹೇಳಿದಾಗ ನಾವು ಸೋಲಾರ್ ಪ್ಯಾನಲ್ಸ್ ಗಳಿಂದ ಜನರೇಟ್ ಮಾಡುವಂತಹ ಪವರ್ ಇಂದಾನೇ ನಾವು ಇವಿ ಚಾರ್ಜಿಂಗ್ ಇವಿ ವೆಹಿಕಲ್ಸ್ ಗಳನ್ನ ಚಾರ್ಜ್ ಮಾಡೋದಾಗಿರ್ಬೋದು, ಅಥವಾ ವಿಂಡೋ ಅಥವಾ ಇನ್ಯಾವುದೋ ಒಂದು ಬಯೋಮಾಸ್ ಅಂತ ಮಾಡಿದಾಗ ನಾವು ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಗ್ರೀನ್ ಹೌಸ್ ಗ್ಯಾಸಸ್ ಎಫೆಕ್ಟ್ ಅನ್ನ ನಾವು ರೆಡ್ಯೂಸ್ ಮಾಡಿ ಗ್ಲೋಬಲ್ ವಾರ್ಮಿಂಗ್ ನ ನಾವು ಕಡಿಮೆ ಮಾಡಬಹುದು ಅನ್ನೋದು ಮೇನ್ ಥಿಂಗ್ ಇಲ್ಲಿ. ಓಕೆ, ಥ್ಯಾಂಕ್ ಯು ಆಲ್.